ಆಕಾಶವಾಣಿ ಮಂಗಳೂರು. ದಾರಿದೀಪ. ಪ್ರಿಯ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಕೇಳಿ ಕೃತಕ ರಾಸಾಯನಿಕ ಮುಕ್ತ ಆಹಾರ ಪದಾರ್ಥಗಳ ತಯಾರಿಕೆ ಈ ಕುರಿತು ಶ್ರೀ ಆರ್ನಾಲ್ಡ್ ಮೆನಿಜಿಸ್, ಕೆಮ್ಮಣ್ಣು, ಉಡುಪಿ ಅವರೊಂದಿಗೆ ಸಂದರ್ಶನ. ಪ್ರಿಯ ಕೇಳುಗರೆ ವಂದನೆಗಳು. ಇಂದಿನ ದಾರಿದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವಂತಹ ಒಂದು ಅದಮ್ಯ ಉತ್ಸಾಹ ಇದ್ದರೆ ಆ ಉತ್ಸಾಹಕ್ಕೆ ಇಂಬು ದೊರೆಯುವಂತಹ ಅವಕಾಶ ಸಿಗುವಂತಹ ಸಂದರ್ಭ ಎಂದೂ ಬರಬಹುದು. ಅದಕ್ಕೆ ಒಬ್ಬ ಎಷ್ಟು ಸಮಯ ಕೂಡ ಕಾಯಲಿಕ್ಕೆ ಸಿದ್ಧ ಇರ್ತಾನೆ. ಹಾಗೆ ಸಾಧಿಸಿಕೊಂಡದಕ್ಕೆ ಒಂದು ಅಪೂರ್ವ ಉದಾಹರಣೆ ನಮ್ಮ ಉಡುಪಿ ಕೆಮ್ಮಣ್ಣಿನ ಶ್ರೀ ಆರ್ನಾಲ್ಡ್ ಅವರು. ಕೇವಲ 1.5 ವರ್ಷ 2 ವರ್ಷದ ಹಿಂದೆ ಅವರು ಆರಂಭಿಸಿದಂತಹ ಒಂದು ಉದ್ಯಮ ಇಂದು ಅವರಿಗೆ ಆಶ್ಚರ್ಯ ತರುವಷ್ಟು ಉತ್ತಮ ರೀತಿಯಲ್ಲಿ ಬೆಳೆದು ನಿಂತಿದೆ. ಅವರು 10 ವರ್ಷ ಕಾಲ ದುಬೈಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದವರು. ಆದರೆ ಎಂದೂ ತಮ್ಮ ಕನಸನ್ನು ಮರೆಯದವರು ಇಂದು ಊರಿಗೆ ಮರಳಿ ತಮ್ಮ ಕನಸನ್ನು ನನಸಾಗಿಸಿಕೊಂಡಿದ್ದಾರೆ. ಅವರಿಂದು ನಮ್ಮ ಅತಿಥಿ. ಆರ್ನಾಲ್ಡ್ ಅವರು, ನಮಸ್ಕಾರ. ನಮಸ್ತೆ ಸರ್. ನೀವು 10 ವರ್ಷ ದುಬೈಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ರಿ. ಆದರೂ ಒಬ್ಬ ಉದ್ಯಮಿಯಾಗುವಂತಹ ನಿಮ್ಮ ಕನಸನ್ನು ಯಾವುದು ಜೀವಂತ ಇಟ್ಟಿತು? 2012ರಲ್ಲಿ ನಂದು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿದ ಮೇಲೆ ಮಾಮೂಲಿ ಯೂಶ್ವಲಿ ಜನರು ಜಾಬಿಗೆ ಹೋಗುವಾಗೆ ನಾನು 2012ಅಲ್ಲಿ ಹೊರದೇಶಕ್ಕೆ ಹೋಗ್ತೇನೆ. ನಾನು ಜಾಬಿಗೆ ಜಾಯ್ನ್ ಆದ ಸಮಯದಿಂದ ನನಗೆ ಅದು ನನ್ನ ಪ್ಯಾಷನ್ ಆಗಿರಲಿಲ್ಲ. ಒಳ್ಳೆ ಜಾಬ್ ಇತ್ತು, ಹೈ ಪೇಯಿಂಗ್ ಜಾಬ್ ಇತ್ತು. ಸೊ ನನಗೆ 3 to 4 times ಪ್ರಮೋಷನ್ಸ್ ಆಗಿತ್ತು. ಆದರೆ ಸಹ ನನಗೆ ಅದರಲ್ಲಿ ಒಂದು ಪ್ಯಾಷನ್ ಇರಲಿಲ್ಲ, ನನಗೆ ಅದು ಖುಷಿ ಕೊಡ್ತಿರಲಿಲ್ಲ. ನಮ್ಮ ಭಾರತ ದೇಶದಲ್ಲೇ ಒಂದು ಉದ್ಯಮ ಮಾಡಿ ಸ್ವಂತ ಬಿಸ್ನೆಸ್ ಮಾಡಬೇಕಂತ ಅದೇ ಒಂದು ಪ್ಯಾಷನ್ ಆಗಿತ್ತು. ಆದರೆ ನನಗೆ ವರ್ಷಕ್ಕೆ ಒಂದ್ಸರ್ತಿ ಊರಿಗೆ ಬಂದಾಗ ಒಂದಿಲ್ಲಾದರೆ ಒಂದು ಮಾಡೆಲನ್ನು ತಗೊಂಡು ಸ್ಟಡಿ ಮಾಡೋದು, ಯಾವ ಥರದ್ದು ಬಿಸ್ನೆಸ್ ಹಾಕ್ಬೋದು, ಮಾರ್ಕೆಟ್ ಸ್ಟಡಿ ಮಾಡೋದು, ಇದೆಲ್ಲ ಮಾಡಿ ಉದ್ಯಮ ಮಾಡಬೇಕಂತ ಪ್ಯಾಷನ್ ಆಗಿತ್ತು. ಆದರೆ ಯಾವ ಥರ ಉದ್ಯಮ ಮಾಡೋದು ಅದು ಕ್ಲಾರಿಟಿ ಇರಲಿಲ್ಲ. ಪ್ರತಿ ವರ್ಷ ಬಂದಾಗೆ ಒಂದೊಂದು ಮಾಡೆಲನ್ನು ತಗೊಂಡು ಬಂದು ಅದರನ್ನು ಸ್ಟಡಿ ಮಾಡೋದು, ಇದು ವರ್ಕ್ ಆಗ್ತದಾ, ಇದರದ್ದು ಫಿಸಿಬಿಲಿಟಿ ನೋಡೋದು. ಮತ್ತು ನನಗೆ ಬೇರೆ ಬೇರೆ ಉದ್ಯಮವನ್ನು ಟ್ರೈ ಮಾಡಿದ ಮೇಲೆ ನನಗೆ ಈ ಪರ್ಟಿಕ್ಯುಲರ್ ಫೀಲ್ಡ್ ಫ್ರೆಶ್ ಫುಡ್ ಪ್ರಾಡಕ್ಟ್ಸ್, ಅದು ಸಹ 100% ಪ್ರಿಸರ್ವೇಟಿವ್ ಫ್ರೀ, ರೆಡಿ ಟು ಕುಕ್. ಯಾಕೆಂದರೆ ಈಗಿನ ಟೈಮಲ್ಲಿ ಜನರ ಹತ್ರ ಮೇನ್ ಪ್ರಾಬ್ಲಮ್ ಎಂತಂದರೆ ಅವರ ಹತ್ರ ಸಮಯ ಬೇಕಾದಷ್ಟು ಇಲ್ಲ. ಯೂಶ್ವಲಿ ಮಾರ್ನಿಂಗಿಗೆ 7 o'clock ಜಾಬಿಗೆ ಹೋದರೆ ಸಂಜೆ ಬರುವಾಗ 7 o'clock ಆಗಿರ್ತದೆ. ಸೊ ಅವರಿಗೆ ಮನೆ ಬರುವಾಗ ಟೈರ್ಡ್ ಆಗಿರ್ತದೆ. ಅವರಿಗೆ ಹೊರಗಿಂದ ತಿನ್ನಲಿಕ್ಕೆ ಇಷ್ಟ ಇರುವುದಿಲ್ಲ, ಆದರೆ ಕಾರಣಕ್ಕೋಸ್ಕರ ಅವರಿಗೆ ಮನೆಯಲ್ಲಿ ಮಾಡಲಿಕ್ಕೆ ಸಹ ಸಮಯ ಇರುವುದಿಲ್ಲ. ಸೊ ದೇ ಎಂಡ್ ಅಪ್ ಆರ್ಡರಿಂಗ್ ಫ್ರಮ್ ರೆಸ್ಟೋರೆಂಟ್ ಇರಲಿ, ಅಂದರೆ ಅವರಿಗೆ ಟ್ರೆಡಿಷನಲ್ ಫುಡ್ ಬೇಕಾಗಿರ್ತದೆ, ಆದರೆ ಅವರಿಗೆ ಮಾಡಲಿಕ್ಕೆ ಅವಕಾಶ ಸಿಗುವುದಿಲ್ಲ, ಇಲ್ಲಾಂದರೆ ಅವೇರ್ನೆಸ್ ಇರುವುದಿಲ್ಲ, ಮತ್ತು ರೆಸಿಪೀಸ್ ನೋಡಿ ಅದನ್ನು ಪುನಃ ಅದರ ಮೇಲೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇರೋದಿಲ್ಲ. ಸೊ ಅವರಿಗೆ ನಾವು ಎಂತಂದರೆ ಒಂದು 100% ನ್ಯಾಚುರಲ್ ಪ್ರಿಸರ್ವೇಟಿವ್ ಫ್ರೀ ಫುಡ್ ಪ್ರಾಡಕ್ಟ್ಸ್ ಕೊಡಬೇಕಂತ ಆ ಒಂದು ದೃಷ್ಟಿಯಿಂದ ನಾವು ಅದನ್ನು ಸ್ಟಾರ್ಟಪ್ ಮಾಡಿದ್ದು. ಮತ್ತು ಯೂಶ್ವಲಿ ಲೇಡಿ ಹೋಮ್ ಮೇಕರ್ ಅವರು ಒಂದು ಕಿಚನ್ ಇದ್ದು ಡೋರ್ ಇದ್ದಾಗೆ, ಗೇಟ್ ಕೀಪರ್ ಇದ್ದಾಗೆ. ಸೊ ನಮಗೆ ಒಂದು 100% ರೆಡಿ ಮಾಡಿದ ಪ್ರಾಡಕ್ಟನ್ನು ಅವರಿಗೆ ಕೊಡ್ಲಿಕ್ಕೆ ಬೇಡ, ಅವರಿಗೆ ಬೇಸನ್ನು ಕೊಟ್ಟು ಅವರೇ ಮನೆಯಲ್ಲಿ ಅವರಿಗೆ ಬೇಕಾದಾಗೆ ಆ ಪ್ರಾಡಕ್ಟ್ಸನ್ನು ಅಡ್ಜಸ್ಟ್ ಮಾಡಿ ಅವರ ಕೈಯಿಂದಲೇ ಅವರ ಪ್ರೀತಿಯನ್ನು ಅದಕ್ಕೆ ಹಾಕಿ ಕುಕ್ ಮಾಡಿ ಒಂದು ಫ್ಯಾಮಿಲಿ ಕೊಡೋ ಥರ ನಾವು ಏನೂ ಮಾಡಿದ್ದಲ್ಲ, ನಮ್ಮದು ಉಂಟಂತ ಅವ್ರಿಗೆ ಅನಿಸ್ಬೇಕು. ಹೌದು. ಸೊ ಅದರಲ್ಲಿ ಅದು ಒಳ್ಳೆಯದಾದರೆ ಕ್ರೆಡಿಟ್ ಮಾಡಿದವರಿಗೆ, ಇಲ್ಲಾದರೆ ಬ್ಯಾಕ್ ಟು ನ್ಯಾಚುರಿಯಾ. ನೀವು 10 ವರ್ಷ ತಗೊಂಡ್ರಿ ನಿಮ್ಮ ಈ ಕನಸನ್ನು ನನಸಾಗಿಸ್ಕೊಳ್ಳಿಕ್ಕೆ. ಈ ಹೊತ್ತಲ್ಲಿ ನೀವು ಬೇರೆ ಬೇರೆ ಜೊತೆಗೆ ವಿಚಾರ ವಿನಿಮಯ ಮಾಡಿರ್ಬೋದು, ತಂದೆ ತಾಯಿ ಸ್ನೇಹಿತರು. ಆ ಹೊತ್ತಲ್ಲಿ ಇದೆಲ್ಲ ಯಾಕೆ ಮಾರಾಯ, ನೀನು ಸುಖದಲ್ಲಿ ಉದ್ಯೋಗದಲ್ಲಿ ಇದೆಯಲ್ಲ, ಅಲ್ಲಿಂದ ಬಂದು ಇಲ್ಲಿ ಕೈ ಸುಟ್ಟುಕೊಳ್ಳೋದು ಯಾಕೆ, ಹಾಗೆ ಬುದ್ಧಿ ಹೇಳಿದರಿಲ್ಲೋ ನಿಮಗೆ? ಕರೆಕ್ಟ್ ಹೇಳಿದ್ರಿ ನೀವು. ತುಂಬ ಜನ ಇದ್ದಾರೆ, ಈಗ ಸಹ ಹೇಳುವರಿದ್ದಾರೆ. ಮತ್ತು ಸ್ಟಾರ್ಟಿಂಗಲ್ಲಿ ಅಂತೂ ಇಟ್ ವಾಸ್ ಅ ಬಿಗ್ ಚಾಲೆಂಜ್. ಆದರೆ ಅದನ್ನು ನಾವು ಸ್ಕಿಲ್ಫುಲಿ ಓವರ್ಕಮ್ ಮಾಡಬೇಕಾಗ್ತದೆ. ಯಾಕೆಂದರೆ ಇದು ಸಹಜ, ಎಲ್ಲ ಮನೆಯಲ್ಲಿ ಸಹ ಇರ್ತದೆ, ಸೊಸೈಟಿಯಲ್ಲೆಲ್ಲ ಇರ್ತದೆ. ನಮ್ಮ ಹತ್ರ ಪ್ಯಾಷನ್ ಇದ್ದು, ನಮ್ಮ ಹತ್ರ ಒಂದು ಸ್ಟ್ರಾಂಗ್ ಫೇತ್ ಇದ್ದು, ನಾವು ವ್ಯಾಲ್ಯೂ ಬೇಸ್ಡ್ ಎಥಿಕಲ್ ಬೇಸ್ಡ್ ಬಿಸ್ನೆಸ್ ಮಾಡುವ ಒಂದು ದಾರಿ ತಗೊಂಡ್ರೆ ಆಲ್ ದಿಸ್ ಐ ಥಿಂಕ್ ಡಸಂಟ್ ಮ್ಯಾಟರ್. ಯು ವಿಲ್ ಕಮ್ ಔಟ್ ಆಫ್ ದಿಸ್ ಗ್ರ್ಯಾಜುವಲಿ. ಆರ್ನಾಲ್ಡ್ ಅವರೇ, ಈಗ ನಾವು ಈ ಪ್ರೊಸೆಸ್ಡ್ ಫುಡ್ ಮತ್ತು ನಾನ್ ನ್ಯೂಟ್ರಿಷನ್ ಫುಡ್ ಇದೆಲ್ಲದರ ಮಾರ್ಕೆಟ್ ನೋಡುವಾಗ ನಮ್ಮಂತಹ ಸಾಮಾನ್ಯರಿಗೆ ಕಾಣೋದೇನು, ಇದು ಸ್ಯಾಚುರೇಟೆಡ್ ಮಾರ್ಕೆಟ್, ಇವಾಗಲೇ ಪೂರ್ತಿ ಆಗಿಬಿಟ್ಟಂತಹ ಒಂದು ಮಾರ್ಕೆಟ್. ಎಲ್ಲಿ ನೋಡಿದ್ರು ಹೋಟೆಲು, ಯಾವ ಅಂಗಡಿಯಲ್ಲಿ ನೋಡಿದ್ರು ಕೂಡ ಪ್ಯಾಕೆಟ್ನಲ್ಲಿ ಆಹಾರ ನೇತಾಡ್ತಾ ಇರ್ತದೆ. ಇದರಲ್ಲಿ ಇನ್ನೆಂತ ಮಾಡ್ಲಿಕ್ಕೆ ಉಂಟಪ್ಪ, ಇದರಲ್ಲಿ ನಾವು ಮತ್ತೆ ಸೇರಿಸಲಿಕ್ಕೆ ಏನುಂಟು?
ಬೇಕಷ್ಟುಂಟು, ಇನ್ನೇನೋ ಪ್ರಾಡಕ್ಟ್ ಬಾಕಿ ಇಲ್ಲ ಅನ್ನಿಸುವಂತಹ ಒಂದು ಮೇಲ್ತೋರಿಕೆ ನಮ್ಮ ಹಾಗೆ ಕಾಣ್ತದೆ. ನಿಮಗೆ ಹಾಗೆ ಅನಿಸಿತಾ ಅಥವಾ ಹಾಗೆ ಅನಿಸದೆ ಇದನ್ನು ಶುರು ಮಾಡಿದ್ರಾ? ನಿಮಗೆ ಇದಕ್ಕೆ ತೊಡಗಿಕೊಳ್ಳುವಾಗ ನಿಮಗೆ ಅನುಮಾನ ಇತ್ತಾ? ಭಯ ಹುಟ್ಟಿಸಿದವರಿದ್ರಾ? ಇದ್ದಾರೆ ಖಂಡಿತ. ಬೇರೆ ಬೇರೆ ಸಜೆಷನ್ಸ್ ಕೊಡುವವರು, ಅಂದರೆ ಸಜೆಷನ್ಸ್ ಕೊಡುವಾಗ ನಾವು ಅವರು ಒಳ್ಳೆ ರೀತಿಯಲ್ಲಿ ತಗೊಳ್ಬೇಕಾಗ್ತದೆ. ಯಾಕೆಂದರೆ ಅವರು ನಮ್ಮ ಪ್ರೀತಿಯಿಂದಲೇ ಹೇಳೋದು. ಮೇ ಬಿ ನಮಗೆ ಆ ಟೈಮಲ್ಲಿ ನಾವು ನಮ್ಮ ಪ್ಯಾಷನ್ ಹಿಡ್ಕೊಂಡು ಹೋಗುವಾಗ ನಮಗೆ ಅದು ನೆಗೆಟಿವ್ ಅಂತ ಕಾಣಿಸ್ಬೋದು. ಆದರೆ ಅವರ ಸೈಡಿಂದ ಅವರಿಗೆ ಭಯ ಇರ್ತದೆ, ಪೇರೆಂಟ್ಸ್ಗೆ ಇರಲಿ ಇಲ್ಲಾಂದರೆ ಯಾರಿಗೂ ಸೇರಲಿ ಭಯ ಇರ್ತದೆ. ಆದರೆ ನಾವು ನಮ್ಮ ರಿಸರ್ಚ್ ಮಾಡಿ ಕರೆಕ್ಟ್ ಮಾಡಿ ನಮ್ಮದು ಸ್ಟಡಿ ಮಾಡಿದರೆ ನಮಗೆ ಒಂದು ಕಾನ್ಫಿಡೆನ್ಸ್ ಇದ್ದರೆ ಐ ಥಿಂಕ್ ವಿ ಕ್ಯಾನ್ ಕಮ್ ಔಟ್ ಆಫ್ ಇಟ್. ಈಗ ಎಕ್ಸಾಂಪಲ್ ಹೇಳೋದಾದರೆ ನಾವು ಸ್ಟಾರ್ಟ್ ಮಾಡೋದು ಫಸ್ಟ್ ಪ್ರಾಡಕ್ಟ್ ಇಡ್ಲಿ ದೋಸೆ ಬ್ಯಾಟರ್. ಇದು ಮಾಮೂಲಿ ಎಲ್ಲ ಮನೆಯಲ್ಲಿ ಮಾಡುವಂಥ ಪ್ರಾಡಕ್ಟ್. ಸೊ ನಾವು ಯಾಕೆ ಈ ಪ್ರಾಡಕ್ಟನ್ನು ಸ್ಟಾರ್ಟ್ ಮಾಡಿದ್ದೇವೆ? ಈಗ ನೀವು ಒಂದು ಕರ್ನಾಟಕದ ಪಾಪ್ಯುಲೇಷನ್ ತಗೊಂಡ್ರೆ ಎಕ್ಸಾಂಪಲ್ ಒಂದು 7 crore ಪಾಪ್ಯುಲೇಷನ್ ಇದೆ ಕರ್ನಾಟಕದಲ್ಲಿ. ಮಾಮೂಲಿ ನಿಮಗೆ ಹಳ್ಳಿ ಪ್ರದೇಶ ಇರಲಿ ಜಾಸ್ತಿಯಾಗಿ ಮನೆಯಲ್ಲೇ ಮಾಡ್ತಾರೆ. ಅದೇ ನೀವು ಅರ್ಬನ್ ಏರಿಯಾಗೆ ಹೋದರೆ, ಈಗ ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು ಸಿಟಿ ತಗೊಳ್ಳಿ. ಬ್ಯಾಂಗ್ಳೂರು ಸಿಟಿಯಲ್ಲಿ ನಿಮಗೆ ಆಲ್ಮೋಸ್ಟ್ 1.3 crore ಪಾಪ್ಯುಲೇಷನ್ ಪ್ಲಸ್ ಇದೆ. ಮತ್ತು ಒಂದು 90% ಪಾಪ್ಯುಲೇಷನ್ ಇದರಲ್ಲಿ ಒಂದು ವಾರಕ್ಕೆ ಅಟ್ಲೀಸ್ಟ್ 2 or 3 meals ಆರ್ ಮೇಡ್ ಔಟ್ ಆಫ್ ಇದೆ ಬ್ಯಾಟರ್. ಅದರಲ್ಲಿ ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಎನಿಥಿಂಗ್. ಸೊ ನೀವೊಂದು ಅಂದಾಜಲ್ಲಿ ಒಂದು ಎಸ್ಟಿಮೇಟ್ ಮಾಡಿದರೆ ಮತ್ತು ಮ್ಯಾಥ್ಸ್ ಮಾಡಿದರೆ ಇಟ್ ಈಸ್ ಬ್ಯಾಂಗ್ಳೂರು ಸಿಟಿ ಅಲೋನ್ ಈಸ್ $1 billion ಮಾರ್ಕೆಟ್. ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಬ್ಯಾಟರಿಂದ ಇಡ್ಲಿ ದೋಸೆ ಈ ಪ್ರಾಡಕ್ಟ್ಸ್ ಮಾಡದೆ ಇಟ್ ಇಸ್ ಅ ರೆಗ್ಯುಲರ್ ಕನ್ಸ್ಯೂಮಿಂಗ್ ಪ್ರಾಡಕ್ಟ್. ಮತ್ತು ವರ್ಲ್ಡಲ್ಲಿ ಸಹ ನಿಮಗೆ ಡಿಕ್ಲೇರ್ ಮಾಡಿದರೆ ಇಡ್ಲಿ ಈಸ್ ಕನ್ಸಿಡರ್ಡ್ ಆಸ್ ದ ಮೋಸ್ಟ್ ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ಅಂತ. ಈಗ ನಮಗೆ ಈ ಪ್ರಾಡಕ್ಟನ್ನು ಪ್ಯಾಕೆಟಲ್ಲಿ ಹಾಕುವಾಗ ಭಾರತ ದೇಶದಲ್ಲಿ ಯೂಶ್ವಲಿ ಜನರಿಗೆ ಮಿಸ್ಕನ್ಸೆಪ್ಷನ್ ಎಂತಂದರೆ ಪ್ಯಾಕೆಟಲ್ಲಿ ಬರುವಂಥ ಆಹಾರ ಇಟ್ ಇಸ್ ನಾಟ್ ಸೇಫ್ ಟು ಕನ್ಸ್ಯೂಮ್ ಅಂತ. ಅದರಲ್ಲಿ ಕೆಮಿಕಲ್ಸ್ ಇರ್ತದೆ, ಪ್ರಿಸರ್ವೇಟಿವ್ಸ್ ಇರ್ತದೆ, ಪ್ಯಾಕ್ಡ್ ಫುಡ್ಡು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಒಂದು ಕಾನ್ಸೆಪ್ಟ್ ಇದೆ. ನಮಗೆ ತುಂಬ ಟಫ್ ಚಾಲೆಂಜಸ್ ಎಂತ ಅಂದರೆ ಈ ಕಾನ್ಸೆಪ್ಟನ್ನು ಜನರಿಂದ ಬ್ರೇಕ್ ಮಾಡಲಿ. ಯಾಕೆಂದರೆ ನಾವು ಈಗ ಸ್ಟಾರ್ಟ್ ಮಾಡಿದ್ದು ಒಂದು ಪ್ರಾಡಕ್ಟ್, ಈಗ ವಿ ಹ್ಯಾವ್ ಅರೌಂಡ್ 35+ ಪ್ರಾಡಕ್ಟ್ಸ್. ನಾವು ಮಾಡುವಂಥ ಪ್ರಾಡಕ್ಟ್ಸ್ ಯಾವುದಂದರೆ ವಿದೌಟ್ ಪ್ರಿಸರ್ವೇಟಿವ್ ರಹಿತ, ಇಲ್ಲದೆ ಬೇರೆ ಎಂಥ ಎಡಿಟಿವ್ಸ್ ಹಾಕದೆ, ಫ್ಲೇವರ್ಸ್ ಕಲರ್ಸ್ ಹಾಕದೆ ನ್ಯಾಚುರಲಿ ಆಗಿ ಯಾವುದು ಮಾಡಲಿ ಆಗ್ತದೆ ಆ ಪ್ರಾಡಕ್ಟ್ಸನ್ನು ಮಾತ್ರ ನಾವು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಸಹ ನಾವು ಮಾಡುವಂಥ ಪ್ರಾಡಕ್ಟ್ಸ್ ಅದೇ. ಸೊ ನಮ್ಮದು ಪ್ಲ್ಯಾನ್ ಎಂತಂದರೆ ನಾವು ಸ್ಟಾಕ್ ಇಟ್ಕೊಳ್ಳೋದಿಲ್ಲ, ನಮ್ಮದು 0 ಇನ್ವೆಂಟ್ರಿ. ಇವತ್ತು ಮಾಡಿದ್ದು ನಾಳೆ ಮಾರ್ಕೆಟಿಗೆ ಹೋಗಿ ಬೀಳಬೇಕು. ಸೊ ಜನರಿಗೆ ಫ್ರೆಶ್ ತಲುಪಬೇಕು. ಸೊ ಇವತ್ತು ಮಾಡಿದ್ದ ಪ್ರಾಡಕ್ಟ್ಸ್ ನಾಳೆ ಮಾರ್ಕೆಟಿಗೆ ಹೋಗ್ತದೆ, ಆದಷ್ಟು ಫ್ರೆಶ್ ಜನರಿಗೆ ಅದನ್ನು ರೀಚ್ ಆಗಬೇಕು. ಮತ್ತು ಒಂದು ನಮ್ಮದು ಟ್ರೆಡಿಷ್ನಲ್ಲಿ ಇದ್ದ ಪ್ರಾಡಕ್ಟ್ಸ್ ಯಾವುದು ಲಾಸ್ ಆಗಿದೆ ಮಾರ್ಕೆಟಲ್ಲಿ, ಜನರಿಗೆ ಬೇಕು ಆದರೆ ಮಾಡಲಿಕ್ಕೆ ಗೊತ್ತಿಲ್ಲ, ಅಂಥದ್ದು ಪ್ರಾಡಕ್ಟ್ಸನ್ನು ನಾವು ರಿವೈವ್ ಮಾಡಿ ಅದನ್ನು ಬ್ರ್ಯಾಂಡ್ ಮಾಡಿ ಜನರಿಗೆ ಕೊಡುವ ಒಂದು ಪ್ರಾಡಕ್ಟ್ಸನ್ನು ಮಾಡ್ತಾ ಇದ್ದೇವೆ. ಈಗ ನಮ್ಮ ಹತ್ರ ಮಸಾಲಾ ಪೇಸ್ಟ್ಸ್ ಇದೆ. ಸೊ ಅದೆಲ್ಲ ನಮ್ಮದು ಗ್ರ್ಯಾನಿ ಟೈಮ್ ಇದು ಆಲ್ಮೋಸ್ಟ್ 95 years ಓಲ್ಡ್ ರೆಸಿಪೀಸ್. ಸೊ ಅವರು ಇನ್ಸ ಇದ್ದಾರೆ, ಅವರ ಹತ್ರ ಅದರ ರೆಸಿಪೀಸನ್ನು ರಿವೈವ್ ಮಾಡಿ ಅದನ್ನು ನಾವು ಫರ್ದರ್ ಡೆವಲಪ್ ಮಾಡಿ ಅದರ ಮೇಲೆ ಪ್ರಾಡಕ್ಟ್ಸನ್ನು ಬಿಲ್ಡ್ ಮಾಡಿದ್ದೇವೆ. ನೀವೀಗ ಸಾಮಾನ್ಯ ಎಷ್ಟು ಮಂದಿ ಹೀಗೆ ಎಕ್ಸ್ಪರ್ಟ್ಸ್ ರೆಸಿಪಿ ಗೊತ್ತಿರೋರನ್ನ ನೀವು ನಿಮ್ಮ ಬಳಗದಲ್ಲಿ ಇಟ್ಕೊಂಡಿದ್ದೀರಿ? ನಮ್ಮ ಹತ್ರ ಯಾರು ಸಹ ಎಕ್ಸ್ಪರ್ಟ್ ಇರಲಿಲ್ಲ. ನಾನು ಹೇಳಿದಾಗ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಗ್ರ್ಯಾಂಡ್ ಮದರಿಂದ ರೆಸಿಪೀಸನ್ನು ತಗೊಂಡು ಅದನ್ನು ಸ್ಲೋಲಿ ಒಂದು ಸಣ್ಣ ಲೆವೆಲಲ್ಲಿ ಮಾಡಿ ಮತ್ತು ಅದನ್ನೇ ಸ್ಕೇಲ್ ಅಪ್ ಮಾಡಿ ಫ್ರೆಶ್ ಆಗಿ ನಮ್ಮ ಹತ್ರ ಬಂದ ವರ್ಕರ್ಸ್ಗೆ ಸಹ ಅದರಲ್ಲಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ಅವರಿಗೆ ನಾವು ಗ್ರ್ಯಾಜುವಲಿ ಟ್ರೈನ್ ಮಾಡಿ ಬೇಸಿಕ್ಲಿ ಇಟ್ ವಾಸ್ ಟ್ರಯಲ್ ಆ್ಯಂಡ್ ಎರರ್. ಸ್ಟಾರ್ಟಿಂಗಲ್ಲಿ ನಮಗೆ ತುಂಬ ಕಷ್ಟ ಆಗಿದೆ, ಪ್ರತಿ ಪ್ರಾಡಕ್ಟ್ ಫೇಲಿಯರ್ ಆಗ್ತಿತ್ತು, ಮಲ್ಟಿಪಲ್ ಟೈಮ್ಸ್ ಫೇಲ್ ಆಯಿತು. ಆದರೆ ಇಟ್ ವಾಸ್ ಥ್ರೂ ಲರ್ನಿಂಗ್ ಕೇಮ್ ಅಪ್, ವಿ ಕೇಟ್ ಔಟ್ ಆಫ್ ದ್ಯಾಟ್. ಈಗ ನೀವು ನಿಮ್ಮ ಮಾಹಿತಿಗೋಸ್ಕರ, ಜ್ಞಾನಕ್ಕೋಸ್ಕರ ಈ ರೆಸಿಪಿಯಲ್ಲಿ ಬೇರೆ ಬೇರೆ ಜನರನ್ನು ಕನ್ಸಲ್ಟ್ ಮಾಡುವಂಥದ್ದು ಅಥವಾ ಈಗಂಥದ್ದೆಲ್ಲ ತುಂಬ ಯೂಟ್ಯೂಬಲ್ಲಿ ಸಾಕಷ್ಟು ಬರ್ತದೆ, ಅವು ನೋಡೋ ಕ್ರಮ ಇದೆಯಾ ಹೇಗೆ? ನಾವು ರೆಸಿಪೀಸಿಗೆ ಯಾವ್ದು ಸಹ ಯೂಟ್ಯೂಬ್ ಯೂಸ್ ಮಾಡಲಿಲ್ಲ. ನಮ್ಮದು ನಾನೀಗ ಹೇಳಿದಾಗೆ ನಮ್ಮ ಓಲ್ಡ್ ಗ್ರ್ಯಾನಿ ರೆಸಿಪೀಸನ್ನು ತಗೊಂಡು ಮತ್ತು ನಮ್ಮ ಸ್ವಲ್ಪ ಇನ್ಫಾರ್ಮೇಷನಿಗೋಸ್ಕರ ನಾವು ಇಂಟರ್ನೆಟ್ ಮೀಡಿಯಾವನ್ನು ಯೂಸ್ ಮಾಡಿದ್ದೇವೆ. ಹೈಜಿನಿಕ್ ರೀಸನ್ಸನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ, ಇಲ್ಲಾಂದರೆ ಪ್ರಾಡಕ್ಟ್ದು ಶೆಲ್ಫ್ ಲೈಫನ್ನು ನಾವು ಹೇಗೆ ನ್ಯಾಚುರಲಿ ಆಗಿ ಎಕ್ಸ್ಟೆಂಡ್ ಮಾಡ್ಬೋದು ವಿದೌಟ್ ಪ್ರಿಸರ್ವೇಟಿವ್ಸು. ಯಾಕೆಂದರೆ ಪ್ರಿಸರ್ವೇಟಿವ್ ಇದ್ದರೆ ನಿಮಗೆ ಇದು ಸೇಮ್ ದೋಸೆ ಬ್ಯಾಟರ್ ನಾವೀಗ 10-15 days ಇಡುವಂಥದ್ದು ನಿಮಗೆ 1 month ಇಡ್ಬೋದು. ಸೊ ಹಾಗೆ ಇರುವಾಗ ನಾವು ಈಗ ಟೆಕ್ನಾಲಜಿ ಒಟ್ಟಿಗೆ ಅಪ್ಗ್ರೇಡ್ ಆಗಬೇಕಾಗ್ತದೆ ಟು ಮೇಕ್ ಬೆಟರ್ ಎನ್ಹ್ಯಾನ್ಸ್ಮೆಂಟ್ ಆಫ್ ದ ಪ್ರಾಡಕ್ಟ್, ಬಟ್ ವಿದೌಟ್ ಪ್ರಿಸರ್ವೇಟಿವ್ಸ್. ನಾನು ಹೇಳಿದಾಗ ಈಗ ನಿಮ್ಮಲ್ಲಿ ಎಷ್ಟು ಮಂದಿ ಕೆಲಸಗಾರರಿದ್ದಾರೆ ಮತ್ತು ನಿಮ್ಮ ಈ ಮೆಷಿನರಿ ಅದೆಲ್ಲ ಯಾವ ರೀತಿಯಲ್ಲಿದೆ? ಮತ್ತು ನೀವು ಈ ಉದ್ಯಮ ಸ್ಥಾಪಿಸುವ ಮೊದಲು ಏನಕ್ಕಾದರೂ ಟ್ರೈನಿಂಗಿಗೆ ಹೋಗಿದ್ದೀರಾ? ತರಬೇತಿ ಅಂತ ಪರ್ಟಿಕ್ಯುಲರ್ ಆಗಿ ಏನು ಪಡ್ಕೊಳ್ಳಿಲ್ಲ. ಆದರೆ ನಾನು ನಿಮಗೆ ಹೇಳಿದಾಗೆ ನಾನು ಸ್ಟಾರ್ಟ್ ಮಾಡೋ ಆಲ್ಮೋಸ್ಟ್ 1 year ಬ್ಯಾಕಿಂದ ಈ ಬಿಸ್ನೆಸ್ ಮೇಲೆ ನಾನು
ಹೊರದೇಶದಲ್ಲಿರುವಾಗಲೇ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಬಂದು ನಾನು ಎಸ್ಟಾಬ್ಲಿಷ್ ಮಾಡೋ ಮುಂಚೆನೇ ನಂದು ಆಲ್ಮೋಸ್ಟ್ 60% ಆಫ್ ದ ವರ್ಕ್ ನಂದು ಡಾಕ್ಯುಮೆಂಟೇಷನ್ಸ್ ಸ್ಟಾರ್ಟಿಂಗ್, ಅದು ಗೌರ್ಮೆಂಟ್ ಕಂಪ್ಲೈನ್ಸಸ್ ಇರಲಿ, ಲೀಗಲ್ ರಿಜಿಸ್ಟ್ರೇಷನ್ಸ್ ಇರಲಿ, ಅದೆಲ್ಲ ನಾನು ಅಲ್ಲಿಂದಲೇ ಮಾಡಿ ಅದೆಲ್ಲ ರೆಡಿಯಾಗಿಯೇ ನಾನು ಇದನ್ನು ಇದು ಮಾಡಿ ಮಾರ್ಕೆಟ್ ರಿಸರ್ಚ್ ಎಲ್ಲ ಮಾಡಿ, ಇಟ್ ವಾಸ್ ಮೈನ್ಲಿ ಥ್ರೂ ಇಂಟರ್ನೆಟ್ ಮೀಡಿಯಾದಲ್ಲೇ ನಾನು ಇದನ್ನು ಅಭ್ಯಾಸ ಮಾಡಿದ್ದು. ಆರ್ನಾಲ್ಡ್ ಅವರೇ, ಅಕ್ಕಪಕ್ಕದ ಮನೆಯಿಂದ ಹಿಡಿದು ಸಂತೆಯಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ ಇಟ್ಕೊಂಡು ಮಾರುವಂತಹ ಅತಿ ಸಣ್ಣ, ಅವರನ್ನ ಉದ್ಯಮಿಗಳು ಅಂತ ಕರೆದು ಕೂಡ ಕಷ್ಟ ಆಗುತ್ತೆ, ಅಷ್ಟು ಸಣ್ಣ ಪ್ರಮಾಣದಲ್ಲಿ ಮಾಡೋದ್ರಿಂದ ಹಿಡಿದು ಮಲ್ಟಿನ್ಯಾಷನಲ್ ಕಂಪನಿ ತನಕ ಈ ಉದ್ಯಮದಲ್ಲಿ ತೊಡಗಿಕೊಂಡವರು ಇದ್ದಾರೆ. ಇವರ ಮಧ್ಯೆ ನಾನು ಹೇಗೆ ಎದ್ದು ನಿಲ್ಲಬೇಕು, ಗಟ್ಟಿ ಆಗಬೇಕು ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಅದು ಪ್ರೊಡಕ್ಷನಿಂದ ಹಿಡಿದು ಪ್ಯಾಕಿಂಗಿಂದ ಹಿಡಿದು ಸಪ್ಲೈ ತನಕ. ನೀವು ಇದರ ಬಗ್ಗೆ ಯಾವ ಸ್ಟ್ರಾಟಜಿಯನ್ನು, ಒಂದು ಉಪಾಯಗಳನ್ನು ಕಂಡುಕೊಂಡಿದ್ದೀರಿ? ಇದು ದೊಡ್ಡ ಚಾಲೆಂಜ್. ಸತ್ಯ ಹೇಳಬೇಕಾದ್ರೆ ನಮ್ಮ ಮೇನ್ ಪ್ರಾಬ್ಲಮೇ ಇದಾಗಿತ್ತು, ಅಂದರೆ ಮಾರ್ಕೆಟನ್ನು ಜನರಿಗೆ ರೀಚ್ ಮಾಡಲಿಕ್ಕೆ. ಯಾಕೆಂದರೆ ಪ್ರಿಸರ್ವೇಟಿವ್ ಇಲ್ಲ ನ್ಯಾಚುರಲಿ ಅಂತ ಹೇಳಿದರೆ, ಒಂದು ನಾವು ಯೂಸ್ ಮಾಡೋ ರಾ ಮೆಟೀರಿಯಲ್ ಇಟ್ ಈಸ್ ವೆರಿ ಪ್ರೀಮಿಯಂ ಗ್ರೇಡ್ ರಾ ಮೆಟೀರಿಯಲ್. ಸೊ ರಾ ಮೆಟೀರಿಯಲ್ ಕಾಸ್ಟ್ ಹೈ ಆದಾಗೆ, ಶೆಲ್ಫ್ ಲೈಫ್ ಶಾರ್ಟ್ ಆದಾಗೆ ಓವರ್ ಆಲ್ ನಮಗೆ ಪ್ರಾಫಿಟ್ ಮಾರ್ಜಿನ್ಸ ಕಮ್ಮಿ ಆಗ್ತದೆ. ಆದರೆ ಬಿಸ್ನೆಸ್ಸಲ್ಲಿ ಸ್ಟಾರ್ಟ್ ಮಾಡೋಗ್ಲೇ ನಮ್ಮದು ವೆರಿ ಸ್ಟ್ರಾಂಗ್ ವಿಷನ್ ಆ್ಯಂಡ್ ಗೋಲ್ ಅಂದರೆ ಇಟ್ ಶುಡ್ ಬಿ ಅ ಎಥಿಕಲ್ ವ್ಯಾಲ್ಯೂ ಬೇಸ್ಡ್ ಬಿಸ್ನೆಸ್, ನಾಟ್ ಜಸ್ಟ್ ಟು ಹಣ ಮಾಡಲಿಕ್ಕಲ್ಲ, ಸುಮ್ಮನೆ ಸ್ಕೇಲ್ ಅಪ್ ಮಾಡಲಿಕ್ಕೆ ಅದರಲ್ಲಿ ಪ್ರಿಸರ್ವೇಟಿವ್ ಹಾಕಿ ಮಾರ್ಕೆಟನ್ನು ಆಲ್ ಓವರ್ ಇಂಡಿಯಾ ನಾವು ಕ್ಯಾಪ್ಚರ್ ಮಾಡ್ಬೋದು. ಒಂದು ಸಣ್ಣ ಎಕ್ಸಾಂಪಲ್ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವೊಂದು 5 months ಬ್ಯಾಕ್ ನಾವು ಫ್ರೆಶ್ ಜ್ಯೂಸಸ್ ಸ್ಟಾರ್ಟ್ ಮಾಡಿದ್ದೇವೆ, ಈ ರಾಗಿ ಮತ್ತು ಸೆಸಮ್ ಬೇಸ್ಡ್ ಡ್ರಿಂಕ್. ಅದು ಸಹ ನಾವು 100% ಪ್ರಿಸರ್ವೇಟಿವ್ ಫ್ರೀ ಆಗಿ ಸ್ಟಾರ್ಟ್ ಮಾಡಿದ್ದು. ಆದರೆ ನಮಗೆ ಅದರಲ್ಲಿ ಮಾರ್ಕೆಟಲ್ಲಿ ವಿತ್ಸ್ಟ್ಯಾಂಡ್ ಮಾಡಲಿಕ್ಕೆ ಕಷ್ಟ ಆಯಿತು. ಯಾಕೆಂದರೆ ಇಟ್ ಈಸ್ ಫ್ರೀ ಫ್ರಮ್ ಪ್ರಿಸರ್ವೇಟಿವ್. ಯೂಶ್ವಲಿ ಈ ಸಣ್ಣ ಸ್ಟೋರ್ಸಲ್ಲೆಲ್ಲ ನೈಟ್ ಟೈಮಿಗೆ ರೆಫ್ರಿಜರೇಟರ್ಸ್ ಎಲ್ಲ ಆಫ್ ಮಾಡ್ತಿದ್ರು. ಸೊ ಬೆಳಿಗ್ಗೆ ಆಗುವಾಗ ಈ ಪ್ರಾಡಕ್ಟ್ ಹಾಳಾಗ್ತಿತ್ತು. ತುಂಬ ಡಿಸ್ಟ್ರಿಬ್ಯೂಟರ್ಸ್ ಅಪ್ರೋಚ್ ಆದರು ಬೇರೆ ಬೇರೆ ರೀಜನ್ಸಿಂದ, ಕೇರಳದಿಂದ, ನಾರ್ತ್ ಇಂಡಿಯಾದಿಂದ. ಯಾಕೆಂದರೆ ನಮ್ಮದು ಪ್ರಾಡಕ್ಟ್ ಕ್ವಾಲಿಟಿ ವಾಸ್ ವೆರಿ ವೆರಿ ಪ್ರೀಮಿಯಮ್, ಇಟ್ ಲೈಕ್ ಹೀರೋ ಪ್ರಾಡಕ್ಟ್ ಆಗಿತ್ತು, ಎಸ್ಪೆಷಲಿ ಸೆಸಮ್ ಜ್ಯೂಸು. ತುಂಬ ಡಿಸ್ಟ್ರಿಬ್ಯೂಟರ್ಸ್ ಬಂದು ಹೇಳಿದರು, ನಮಗೆ 5,000 ಬಾಟಲ್ಸ್ ಬೇಕು ವೀಕ್ಲಿ, ನಮಗೆ 10,000 ಬಾಟಲ್ಸ್ ಬೇಕು, ನೀವು ಪ್ರಿಸರ್ವೇಟಿವ್ ಆ್ಯಡ್ ಮಾಡಿ ನಾವು ಸ್ಟಾರ್ಟ್ ಮಾಡ್ತೇವೆ. ಆದರೆ ನಮಗೆ ಅದೇ ಟೈಮಲ್ಲಿ ಬೇಕಾದರೆ ಆ್ಯಸ್ ಅ ಸ್ಟಾರ್ಟಪ್ ನಮಗೆ ವಿ ವಾಂಟೆಡ್ ಟು ಗ್ರೋ. ಆದರೆ ನಮ್ಮ ಮುಂದೆ 2 ಆಪ್ಷನ್ ಇತ್ತು, ಅಂದರೆ ವಿ ವಾಂಟ್ ಟು ಸ್ಕೇಲ್ ಅಪ್ ಲಿವಿಂಗ್ ಅವರ್ ಎಥಿಕ್ಸ್ ಆ್ಯಂಡ್ ಅವರ್ ವ್ಯಾಲ್ಯೂಸ್, ಆರ್ ವಿ ವಾಂಟ್ ಟು ಸೇ ನೋ. ಸೊ ನಾವು ಹೇಳಿದರೆ ನೋ, ವಿ ವಿಲ್ ನಾಟ್ ಸ್ಕೇಲ್ ಅಪ್ ಆ್ಯಂಡ್ ಕಾಂಪ್ರಮೈಸ್ ಆನ್ ವಾಟ್ ವಿ ಆನ್ ದ ವ್ಯಾಲ್ಯೂಸ್ ವಾಟ್ ವಿ ಹ್ಯಾವ್ ಥಾಟ್ ಆಫ್. ಸೊ ನಾವು ಆ ಪ್ರಾಡಕ್ಟನ್ನೇ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು. ನಿಮಗೆ ಹೇಳೋದಾದ್ರೆ ನಿನ್ನೆ ಸಹ ಅದಕ್ಕೆ ಎನ್ಕ್ವೈರೀಸ್, ಇವತ್ತು ತನಕ ಎನ್ಕ್ವೈರೀಸ್ ಉಂಟು. ನಿನ್ನೆ ಒಬ್ಬರು ಅಪ್ರೋಚ್ ಆಗಿದ್ರು, ನಮಗೆ ಸಪ್ಲೈ ಬೇಕು, ಆದರೆ ನಮಗೆ ಶೆಲ್ಫ್ ಲೈಫ್ ಎಕ್ಸ್ಟೆಂಡ್ ಮಾಡಿ ಕೊಡಿ, ನಮಗೆ ರಿಕ್ವೈರ್ಮೆಂಟ್ಸ್ ಇದೆ. ಆದರೆ ವಿ ಡೋಂಟ್ ವಾಂಟ್ ಟು ಜಸ್ಟ್ ಸ್ಕೇಲ್ ಅಪ್ ಅವರ್ ಬಿಸ್ನೆಸ್ ಬೈ ಕಾಂಪ್ರಮೈಸಿಂಗ್ ದೀಸ್ ಥಿಂಗ್ಸ್. ಈ ರೀತಿಯ ಕಾಂಪಿಟೇಷನ್ ಆಯಿತು. ನಿಮ್ಮ ಪ್ರಾಡಕ್ಟ್ಗಳಿಗೆ ಇನ್ನೊಂದು ಥರದ ಕಾಂಪಿಟೇಷನ್ ಇದೆ. ಅದೇನಂತ ಹೇಳಿದರೆ, ಒಂದು ಆ್ಯಪಲ್ಲಿ 2 ಸೆಕೆಂಡಲ್ಲಿ ನಮಗೆ ಆರ್ಡರ್ ಮಾಡಲಿಕ್ಕೆ ಬರ್ತದೆ, ಮನೆ ಬಾಗಿಲಿಗೆ ತಿಂಡಿ ಬಂದು ಬೀಳ್ತದೆ 5 ನಿಮಿಷದಲ್ಲಿ. ನಿಮ್ಮ ವಸ್ತುಗಳಿಗೆ ಅದು ಕೂಡ ದೊಡ್ಡ ಚಾಲೆಂಜ್. ಯಾಕಂದರೆ ಯಾಕೆ ಮಾಡಬೇಕು, ಒಂದು ಫೋನ್ ಮಾಡಿದರೆ ಬರ್ತದೆ, ಇಷ್ಟೆಲ್ಲ ಕಷ್ಟ ಯಾಕೆ ಬೇಕು? ಕಳೆದ 4 ವರ್ಷದಲ್ಲಿ ಇಂತಹ ಕಾಂಪಿಟೇಷನ್, ಅವರೊಳಗೆ ಕಾಂಪಿಟೇಷನ್ ಮತ್ತು ನಿಮಗೆ ಕಾಂಪಿಟೇಷನ್, ಇದನ್ನು ಹೇಗೆ ನೀವು ಮೀರಲಿಕ್ಕೆ ಪ್ರಯತ್ನ ಮಾಡಿದ್ರಿ? ನಾವು ಕ್ವಾಲಿಟಿ ಬೇಸ್ಡ್ ಹೋಗ್ತಿದ್ದೇವೆ, ಅಂದರೆ ನಮ್ಮದು ಗ್ರೋತ್ ಸ್ಲೋ ಆಗ್ತಾ ಉಂಟು. ಆದರೆ ನಮ್ಮ ಪ್ರಾಡಕ್ಟ್ ಒಂದ್ಸತಿ ಜನರು ಟ್ರೈ ಮಾಡಿದ ಮೇಲೆ ರಿಪೀಟೆಡ್ ಆಗಿ ಬರ್ತಿದ್ದಾರೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ದೋಸಾ ಬ್ಯಾಟರ್ ನಮ್ಮದು ಫಸ್ಟ್ ಸೇಲ್ ಆಗಿತ್ತು ದಿವಸಕ್ಕೆ 10 ಪ್ಯಾಕೆಟ್. ಅದು 10ರಿಂದ ವಿ ವರ್ ಕೀಪ್ ಆನ್ ಆ್ಯಡಿಂಗ್ ಅಪ್ ಡೇ ಟು ಡೇ. ಸೊ ಇಟ್ ಈಸ್ ನೌ ಟುಡೇ ವಿ ಆರ್ ಹ್ಯಾವಿಂಗ್ ಆನ್ ಅವರೇಜ್ ಆಫ್ ಲೈಕ್ 300-400 kg ಸೇಲ್ಸ್ ವಿದಿನ್ ಅ ಸ್ಪ್ಯಾನ್ ಆಫ್ 1 year. ಸೊ ಇದು ಯಾಕೆ ಆಗಿದೆ ಅಂದರೆ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಮೌತ್ ಟು ಮೌತ್ ಆ್ಯಂಡ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ಸೊ ಕಸ್ಟಮರೇ ಅವರ ನೆಟ್ವರ್ಕಲ್ಲಿ ಶೇರ್ ಮಾಡಿ. ಮತ್ತು ನಾನು ಎಂತ ಹೇಳೋದಂದರೆ, ಈಗ ಕಸ್ಟಮರ್ಸಿಗೆ ಇಲ್ಲಾಂದರೆ ಯಾರಿಗೆ ಸಹ ಸಾಮಾನ್ಯ ಜನರಿಗೆ ಪ್ರಾಡಕ್ಟ್ ನೀವು ತಗೊಳ್ಳುವಾಗ ಯಾವುದು ನಿಮಗೆ ಟೇಸ್ಟಲ್ಲಿ ಒಳ್ಳೇದಾಗ್ತದೆ, ನಮಗೆ ಟೇಸ್ಟಲ್ಲಿ ಇದು ತುಂಬ ಒಳ್ಳೆಯದಿದೆ, ಬೈ ಮಾಡಿ ಹೋಗ್ತಾರೆ, ತಪ್ಪಲ್ಲ. ಆದರೆ ನಾನು ಹೇಳೋದು, ಅದನ್ನು ತಿರುಗಿಸಿ ಪ್ರಾಡಕ್ಟ್ ಮೇಲೆ ಹಿಂದೆಗಡೆ ಇಂಗ್ರೀಡಿಯೆಂಟ್ಸ್ ಬರೆದಿರ್ತಾರೆ, ಅದನ್ನು ನೋಡಬೇಕು ಎಂತ ಎಲ್ಲ ಬರೆದಿದ್ದಾರೆ ಅದರಲ್ಲಿ ಪ್ರಿಸರ್ವೇಟಿವ್ ಹಾಕಿದರೆ ಅದರಲ್ಲಿ ಬರೆದಿರ್ತಾರೆ, ಸೋಡಿಯಂ ಬೆಂಜೋನೇಟ್ ಹಾಕಿದ್ದಾರೆ, ಸಾರ್ಬಿಕ್ ಆ್ಯಸಿಡ್ ಹಾಕಿದ್ದಾರೆ, ಬೇರೆ ಬೇರೆ ಥರದ್ದು ಕೆಮಿಕಲ್ಸ್ ಹಾಕಿರ್ತಾರೆ. ಸೊ ನೀವು ಒಂದು ಸರ್ತಿ ಆ ಕೆಮಿಕಲ್ಸನ್ನು, ಯಾವ ಥರ ಕೆಮಿಕಲ್ಸ್ ಇದರಲ್ಲಿ ನಿಮಗೆ ಆರೋಗ್ಯಕ್ಕೆ ಏನು ಹಾನಿಕಾರ ಇದೆ, ಇದರದ್ದು ಎಂಥ ಸೈಡ್ ಎಫೆಕ್ಟ್ಸ್ ಇದೆ ಅಂತ ನೀವು ಒಂದು ಸರ್ತಿ ಅದನ್ನು ಪರ್ಚೇಸ್ ಮಾಡೋ ಮುಂಚೆ ಅಲ್ಲೇ ಸೂಪರ್ ಮಾರ್ಕೆಟಲ್ಲಿ ಒಂದು ಸರ್ತಿ ಗೂಗಲ್ ಮಾಡಿ ನೋಡಿದರೆ ಖಂಡಿತ ನೀವು ಆ ಪ್ರಾಡಕ್ಟನ್ನು ತಗೊಳ್ಳಿಕ್ಕೆ ನಿಮಗೆ ಇಷ್ಟ ಆಗೋದಿಲ್ಲ. ಸೊ ನಾನು ಹೇಳೋದು ಎಲ್ಲರಿಗೆ ಎಂತ ಅಂದರೆ, ಪ್ರಾಡಕ್ಟ್ ಬೈ ಮಾಡೋ ಮುಂಚೆ ಯಾವುದು ಪ್ರಾಡಕ್ಟ್ಸ್ ಇರಲಿ ಅದು ಒಂದು ಸರ್ತಿ ನೀವು ಫ್ಲಿಪ್ ಮಾಡಿ ಅದರಲ್ಲಿ ಬರೆದ ಇಂಗ್ರೀಡಿಯೆಂಟ್ಸ್ ನೋಡಿ. ಯಾಕೆಂದರೆ ಮನೆಯಲ್ಲಿ ನಾವು ಅಡುಗೆ ಮಾಡುವಾಗ ಯೂಶ್ವಲಿ ಸ್ವಲ್ಪ ಎಕ್ಸ್ಟ್ರಾ ಶುಗರ್ ಇಲ್ಲದ್ರೆ ಆಯಿಲ್ ಸಹ ನಾವು ತುಂಬ ಕೇರ್ಫುಲ್ಲಾಗಿ ಹಾಕ್ತೇವೆ, ಜಾಸ್ತಿ ಬೇಡ, ಒಳ್ಳೆಯದಲ್ಲ. ಅದೇ ನಾವು ಸೂಪರ್ ಮಾರ್ಕೆಟ್ಗೆ ಹೋಗಿ ಪ್ರಾಡಕ್ಟ್ ಪರ್ಚೇಸ್ ಮಾಡುವಾಗ ನಾವು ಅದೆಲ್ಲ ಎಣಿಸೋದಿಲ್ಲ.
ಇದು ಪ್ರಾಡಕ್ಟ್ ಒಳ್ಳೇದಿದೆಪ್ಪ ತಕೋ ಅಂತ ಸುಮ್ಮನೆ ತಗೊಂಡು ಬರ್ತೇವೆ. ಆರ್ನಾಲ್ಡ್ ಅವರೇ, ಕಳೆದ ಒಂದು 15 ವರ್ಷದೀಚೆಗೆ ಜನರಿಗೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಬಂದಿದೆ. ಅದನ್ನು ಮನಗಂಡಂತಹ ಕಂಪನಿಗಳು ಹರ್ಬಲ್, ನ್ಯಾಚುರಲ್, ಆರ್ಗ್ಯಾನಿಕ್ ಇತ್ಯಾದಿ ಲೇಬಲ್ ಹಾಕುವ ಒಂದು ಪ್ರಸಂಗ ಬಂತು. ಕರೆಕ್ಟ್. ಜನ ಅದಕ್ಕೆ ಭಾರಿ ಆಸೆಪಟ್ಟು ಮುಂದೆ ಹೋದರು. ಕಂಪನಿಗಳು ಜನರ ಈ ಒಂದು ಮನೋಭಾವವನ್ನು ದುರುಪಯೋಗ ಮಾಡಲಿಕ್ಕೆ ಶುರು ಮಾಡಿದರು. ಎಲ್ಲಿ ನೋಡಿದ್ರು ಹರ್ಬಲ್, ಎಲ್ಲಿ ನೋಡಿದ್ರು ನ್ಯಾಚುರಲ್, ಎಲ್ಲಿ ನೋಡಿದ್ರು ಆರ್ಗ್ಯಾನಿಕ್, ಹೀಗೆಲ್ಲ ಸ್ಟಿಕ್ಕರ್ಗಳು ನೋಡ್ತೇವೆ ನಾವು. ಅದೇ ಹೊತ್ತಿಗೆ ಕೆಲವರು ಅನುಮಾನ ವ್ಯಕ್ತಪಡಲಿಕ್ಕೆ ಶುರು ಮಾಡಿದ್ರ ಬಗ್ಗೆ ಜನರಲ್ಲಿ ಸಿನಿಕತನ ಕೂಡ ಬಂತು. ನಾವು ಹೇಳ್ತೇವೆ ಸುಮ್ಮನೆ ಹರ್ಬಲ್ಲು ಆರ್ಗ್ಯಾನಿಕ್ ಹಾಕ್ಕೊಳ್ತಾರೆ, ಇದೆಲ್ಲ ಬರೀ ಮೋಸ, ಮೇಲೆ ಒಂದು ಬರ್ಕೊಳ್ತಾರೆ ಅಷ್ಟೇ, ಮಾಡೋದೆಲ್ಲ ಅದೇ ಕೆಮಿಕಲ್ ಪ್ರಿಸರ್ವೇಟಿವ್ ಹಾಕ್ತಾರೆ ಅಂತ ನಾವು ಮಾತಾಡ್ಲಿಕ್ಕೆ ಶುರು ಮಾಡಿದೆವು. ನಾವೀಗ ಜನ ನಂಬುದಿಲ್ಲ. ಇದು ನಮ್ಮ ಮೇನ್ ಚಾಲೆಂಜ್ ಆ್ಯಕ್ಚುಲಿ ಈ ಬಿಸ್ನೆಸ್ಸಲ್ಲಿ. ಯಾಕೆಂದರೆ ಇಂದಿಗೂ ಸಹ ಜನರು ಈಗ ನಮ್ಮದು ಬ್ಯಾಟರ್ ನಾವು ಹೈಜಿನಿಕ್ ಕಂಡೀಷನ್ಸಲ್ಲಿ ಮಾಡ್ತೇವೆ. ಮಸಾಲಾಸನ್ನು ಅದರದ್ದು ಬಿಕಾಸ್ ಆಫ್ ದ ಹೈಜಿನ್ ಅದರದ್ದು ಶೆಲ್ಫ್ ಲೈಫ್ 3 months ಇದೆ, ಬ್ಯಾಟರಿದು ಶೆಲ್ಫ್ ಲೈಫ್ 15 days ಇದೆ. ಸೊ ಜನರು ನಮಗೆ ಎಂತ ಹೇಳ್ತಾರೆ ಅಂದರೆ, ಕೆಲವು ಆನ್ಲೈನಲ್ಲಿ ಕಮೆಂಟ್ಸನ್ನು ನೋಡ್ಬೋದು. ಸೊ ಪಬ್ಲಿಕ್ ಅಂತ ಹೇಳ್ತಾರೆ ಇದು ಸುಮ್ಮನೆ ಪ್ರಿಸರ್ವೇಟಿವ್ ಫ್ರೀ ಹೇಳ್ತಾರೆ ಇವರು, ಇದರಲ್ಲಿ ಪ್ರಿಸರ್ವೇಟಿವ್ ಖಂಡಿತ ಇವರು ಹಾಕದೆ ಹೇಗೆ ಇದು 10 ದಿವಸ ಉಳಿತದೆ. ಸೊ ನಾವು ಎಷ್ಟು ಹೇಳಿದರೆ ಸಹ ಜನರಿಗೆ ನಂಬಿಕೆ ಬರೋದಿಲ್ಲ. ನಮ್ಮ ಮುಂದೆ ಯಾರಾದರೂ ಹೀಗೆ ಹೇಳಿದರೆ ನಾವು ಅವರಿಗೆ ಎಂತ ಹೇಳೋದಂದರೆ, ಸರ್ ನೀವು ನಮ್ಮ ಫ್ಯಾಕ್ಟ್ರಿಗೆ ಬನ್ನಿ, ನಾವು ಮಾಡ್ತಾ ಇರೋವಾಗ ನೀವು ವಿಟ್ನೆಸ್ ಮಾಡಿ, ನೀವು ಅದನ್ನು ನೋಡಿ, ಅಂದರೆ ಐ ಥಿಂಕ್ ದಟ್ ಈಸ್ ದ ಓನ್ಲಿ ವೇ ಅವರಿಗೆ ಒಂದು ಟ್ರಸ್ಟ್ ನಾವು ತರಿಸ್ಬೋದು. ಅದು ಬಿಟ್ಟರೆ ಸುಲಭದ್ದು ಶಾರ್ಟ್ಕಟ್ ಇಲ್ಲ ಅಂತ ಹೇಳ್ಬೋದು. ನೀವು ನಿಮ್ಮ ಉದ್ಯಮಕ್ಕೆ ಆರಂಭದಲ್ಲಿ ಮತ್ತು ಸ್ಕೇಲಪ್ ಮಾಡುವ ಹಂತದಲ್ಲಿ ಮೆಷಿನರಿ ಹೇಗೆಲ್ಲ ಅದನ್ನು ನೀವು ಬದಲಾವಣೆ ಮಾಡ್ತಾ ಬಂದ್ರಿ, ಬಳಸ್ತಾ ಬಂದ್ರಿ? ನಾವು ಸ್ಟಾರ್ಟಿಂಗ್ ಮಾಡುವಾಗ ನಮ್ಮ ಹತ್ರ ಒಂದು 500 kg per day ಮಾಡುವಂಥ ಮೆಷಿನರೀಸ್ ನಾವು ಪರ್ಚೇಸ್ ಮಾಡಿದ್ದೇವೆ. ಕೆಲವು ಹೊಸ್ತು, ಕೆಲವು ಯೂಸ್ಡ್ ಮೆಷಿನರೀಸ್ ಹಾಗೆಲ್ಲ. ಅದರ ಮೇಲೆ ನಮಗೆ ಗೌರ್ಮೆಂಟ್ ಸೈಡಿಂದ ತುಂಬ ಒಳ್ಳೆ ಸ್ಕೀಮ್ಸ್ ಎಲ್ಲ ಸಿಕ್ಕಿತ್ತು, ಒಳ್ಳೆ ಸಬ್ಸಿಡಿ ಸ್ಕೀಮ್ಸ್ ಎಲ್ಲ. ನಮಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಗೌರ್ಮೆಂಟ್ ಸೈಡಿಂದ ಇಲ್ಲಿ ಇಷ್ಟು ಸಪೋರ್ಟ್ ಇದೆ ಅಂತ. ನನಗೆ ಕಾಣ್ತದೆ ಭಾರತ ದೇಶದಲ್ಲಿ ಇರುವಷ್ಟು ಈ ಯಂಗ್ ಎಂಟರ್ಪ್ರಿನರ್ಸಿಗೆ ಸಪೋರ್ಟ್ ಯಾವ ರಾಷ್ಟ್ರದಲ್ಲಿ ಸಹ ಅಷ್ಟು, ಅಂದರೆ ಸ್ಕೀಮ್ಸ್ ಅವರು ತುಂಬ ಇದೆ, ಜನರಿಗೆ ಆದರೆ ಅವೇರ್ನೆಸ್ ಇಲ್ಲ. ನಾನು ಎಂತ ಹೇಳೋದಂದರೆ ಗೌರ್ಮೆಂಟ್ ಅವರು ಈ ಅವೇರ್ನೆಸ್ ಕೊಡುವ ಥರ ಮಾಡಬೇಕು. ಅಂದರೆ ತುಂಬ ಸ್ಕೀಮ್ ಅನ್ಯುಟಿಲೈಸ್ಡ್ ಉಂಟು, ಅದರ ಬೆನಿಫಿಟ್ ತಗೊಂಡ್ರೆ ಇದು ತುಂಬ ಗ್ರೋ ಮಾಡ್ಬೋದು ಕಂಟ್ರಿಗೆ. ಸೊ ನಮಗೆ ಇಂಥ ಸಬ್ಸಿಡಿ ಸ್ಕೀಮ್ಸಲ್ಲಿ ಆಲ್ಮೋಸ್ಟ್ ಒಂದು 10 lakhs ಸ್ಕೀಮ್ಸ್ ಅಲ್ಲಿ ಫಂಡ್ ರೇಸ್ ಮಾಡಿ ನಾವು ಮಿಷಿನರಿ ಅಪ್ಗ್ರೇಡ್ ಮಾಡಿ ನಮ್ಮದು 500 kg ಇದ್ದದ್ದು ಆಲ್ಮೋಸ್ಟ್ ಈಗ 2 tons per day ಪ್ರೊಡಕ್ಷನ್ ಕೆಪಾಸಿಟಿಗೆ ರೀಚ್ ಆಗಿದೆ. ಈಗ ರೀಸೆಂಟ್ಲಿ ಲಾಸ್ಟ್ ವೀಕಲ್ಲಿ ಇನ್ನೊಂದು ಸ್ಕೀಮ್ ತಗೊಂಡು ಬಂದಿದ್ರು ಗೌರ್ಮೆಂಟ್ ಆಫೀಸರ್ಸ್ ಅವರು. ಸೊ ನಾನು ಈ ಸ್ಟಾರ್ಟಪ್ ಮಾಡುವವರಿಗೆ, ಫೌಂಡರ್ಸ್ಗೆ ಅಂತ ಹೇಳೋದಂದರೆ ಇದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಇದನ್ನು ಯುಟಿಲೈಸ್ ಮಾಡಿ ಗ್ರೋ ಮಾಡ್ಬೋದು ಬಿಸ್ನೆಸ್. ನೀವು ಬೇರೆ ಬೇರೆ ವಿಚಾರಕ್ಕೆ, ಆರ್ಥಿಕ ವಿಚಾರ ಮತ್ತು ಈ ಮೆಷಿನರಿ ವಿಚಾರ ಮತ್ತು ಸರ್ಕಾರದ ವತಿಯಿಂದ ಸಿಗುವಂತಹ ಬೇರೆ ಬೇರೆ ಸಬ್ಸಿಡಿ ಇರ್ಬೋದು, ಸಹಾಯ ಇರ್ಬೋದು, ಇದಕ್ಕೆಲ್ಲ ನೀವು ಯಾರನ್ನಾದರೂ ಕನ್ಸಲ್ಟ್ ಮಾಡ್ತೀರಾ? ಆಗಾಗ ಮಾಡಬೇಕಾಗತ್ತಾ? ಹೌದು, ಖಂಡಿತ ಮಾಡಬೇಕಾಗ್ತದೆ. ಯಾಕೆಂದರೆ ಇದು ನಿಮಗೆ ನಾರ್ಮಲ್ ಆಗಿ ಪೇಪರಲ್ಲಿ ಆಗಲಿ ಇಲ್ಲಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿಯಾದರೂ ಬರೋದಿಲ್ಲ ನಿಮಗೆ ಸಹಜವಾಗಿ. ಬೇರೆ ನಿಮಗೆ ಯಾವುದು ಆ್ಯಡ್ಸ್ ಇದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲೆಲ್ಲ ಬರ್ತದೆ. ಇದಕ್ಕೆ ನೀವು ಕರೆಕ್ಟಾಗಿ ವೆಬ್ಸೈಟ್ ನೋಡಿದರೆ ಸಹ ನಿಮಗೆ ಅಷ್ಟು ಕ್ಲಾರಿಟಿ ಸಿಗೋದಿಲ್ಲ. ನಮ್ಮದು ಅಲ್ಲಿ ಒಂದು ಉಡುಪಿಯಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಅಂತ ಇದೆ, ಲೋಕಲ್ ಅಸೋಸಿಯೇಷನ್. ಸೊ ಅಲ್ಲಿ ನಾವು ಮೆಂಬರ್ ಆಗಿದ್ದೇವೆ. ಅಲ್ಲಿ ಎಂತ ಮಾಡ್ತಾರೆ ಅಂದರೆ ಎವ್ರಿ ಒಂದು ಮಂತಲ್ಲಿ ಒಂದು ಹೀಗೆ ಕಾನ್ಫರೆನ್ಸ್ ಇರ್ತದೆ, ಮೀಟಿಂಗ್ ಇರ್ತದೆ. ಅಲ್ಲಿ ಎಲ್ಲ ಉದ್ಯಮದವರೇ ಇರೋದು, ಈ ಫುಡ್ ಪ್ರಾಡಕ್ಟ್ಸ್ ಮಾಡುವವರೇ. ಸೊ ಅಲ್ಲಿ ಯೂಶ್ವಲಿ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ಬಂದು ಇನ್ಫಾರ್ಮೇಷನ್ ಕೊಡೋದು ಇರಲಿ, ಹೊಸ್ತು ಸ್ಕೀಮ್ಸ್ ಅವೇರ್ನೆಸ್ ಕೊಡೋದಿರಲಿ, ಹಾಗೆಲ್ಲ ಕೊಡ್ತಾ ಇರ್ತಾರೆ. ಸೊ ಇದನ್ನು ಜಾಸ್ತಿಯಾಗಿ ಇನ್ನೂ ಸಹ ಜಾಸ್ತಿಯಾಗಿ ಮಾಡಬೇಕಂತ ನಂದು. ಆರ್ನಾಲ್ಡ್ ಅವರೇ, ಈಗ ನಿಮ್ಮಲ್ಲಿ ಯಾವುದೆಲ್ಲ ರೀತಿಯ ಎಷ್ಟು ಪ್ರಾಡಕ್ಟ್ಗಳು ತಯಾರಾಗ್ತಾ ಇದ್ದಾವೆ? ನಮ್ಮ ಹತ್ರ ಬ್ಯಾಟರ್ಸಲ್ಲಿ ರಿಟೇಲ್, ನಮ್ಮ ಹತ್ರ 2 ಮಾರ್ಕೆಟ್ ಇದೆ. ರಿಟೇಲ್ ಮಾರ್ಕೆಟ್ ಇದೆ ಮತ್ತು ಹೋಟೆಲ್ ಮಾರ್ಕೆಟ್ ಇದೆ. ಹೋಟೆಲ್ಸ್ಗೆ, ಕಮರ್ಷಿಯಲ್ ಕಿಚನ್ಸ್ಗೆಲ್ಲ ಸಪ್ಲೈ ಕೊಡ್ತೇವೆ. ರಿಟೇಲಲ್ಲಿ ನಮ್ಮ ಹತ್ರ ಬ್ಯಾಟರ್ಸಲ್ಲಿ ಇಡ್ಲಿ ದೋಸೆ ಬ್ಯಾಟರ್ ಒಂದೇ ಇರೋದು. ಮತ್ತು ಕಮರ್ಷಿಯಲ್ ಮಾರ್ಕೆಟಲ್ಲಿ ಇಡ್ಲಿ ದೋಸೆ, ನೀರು ದೋಸೆ, ವಡ ಬಂದೈತೆ. ಮತ್ತು ಮಸಾಲದಲ್ಲಿ ನಮ್ಮ ಹತ್ರ 2 ವೆರೈಟಿ ಮಸಾಲೆ ಇದೆ. ಒಂದು ವೆಟ್ ಕರಿ ಪೇಸ್ಟ್, ಅದನ್ನು ನಾವು ಸ್ಟೋನ್ ಗ್ರೌಂಡ್ ಮೆಥಡಲ್ಲೇ ಮಾಡೋದು, ಅಂದರೆ ಗ್ರೈಂಡರ್ಸ್ ಯೂಸ್ ಮಾಡಿ. ಈಗ ಹೊಸ್ತು ಗ್ರೈಂಡರ್ಸಲ್ಲಿ ನಿಮಗೆ ಈ ಬೇರೆ ಗ್ರಾನೈಟ್ ಸ್ಟೋನ್ಸ್ ಎಲ್ಲ ಬಂದಿದೆ, ಫಾಸ್ಟ್ ಆಗ್ತದೆ, ಲೈಟ್ ವೆಯ್ಟ್. ಆದರೆ ನಾವು ಅದನ್ನು ಯೂಸ್ ಮಾಡೋದಿಲ್ಲ. ನಾವು ಯೂಸ್ ಮಾಡೋದು ಬ್ಲ್ಯಾಕ್ ಸ್ಟೋನ್ ಯೂಸ್ ಮಾಡಿ ಟ್ರೆಡಿಷನಲ್ ವೇಲಿ ಗ್ರೌಂಡ್ ಮಾಡೋದು, ಅಂದರೆ ಹೀಟ್ ಆಗೋದಾಗೆಲ್ಲ ಕೇರ್ಫುಲ್ ಆಗಿ. ಅದು ಬಿಟ್ಟರೆ ನಮ್ಮ ಹತ್ರ ಕರಿ ಪೇಸ್ಟಲ್ಲಿ ಒಂದು 10 ವೆರೈಟೀಸ್ ಇದೆ, ವೆಟ್ ಕರಿ ಪೇಸ್ಟಲ್ಲಿ. ಮತ್ತು ಪೌಡರ್ಸಲ್ಲಿ ಒಂದು 10 ವೆರೈಟಿ ಇದೆ, ಮಸಾಲ ಪೌಡರ್ಸ್. ಅದು ಬಿಟ್ಟರೆ ಗ್ರೇಟೆಡ್ ಕೊಕೊನಟ್ಸ್, ತುರಿದ ತೆಂಗಿನಕಾಯಿ, ಇಂಥ ಒಂದು ಹಲವಾರು ಪ್ರಾಡಕ್ಟ್ಸ್ಗಳಿವೆ. ನೀವು ಸಪ್ಲೈ ಮಾಡಲಿಕ್ಕೆ ನಿಮ್ಮದೇ ಆದಂತಹ ಡಿಸ್ಟ್ರಿಬ್ಯೂಟಿಂಗ್ ಏಜೆನ್ಸಿ ಇದೆಯಾ? ಮತ್ತು ಯಾವುದೆಲ್ಲ ಪ್ರಾಡಕ್ಟ್ಗಳನ್ನು ಸಪ್ಲೈ ಮಾಡಲಿಕ್ಕೆ ಬೇರೆ ಡಿಸ್ಟ್ರಿಬ್ಯೂಟರ್ಗೆ ಕೊಡ್ತೀರಿ ನೀವು?
ಉಡುಪಿ ಮತ್ತು ಮಂಗಳೂರಲ್ಲಿ ನಾವು ನಮ್ಮ ಹತ್ರ ಬೇರೆ ಡಿಸ್ಟ್ರಿಬ್ಯೂಟರ್ಸ್ ಇಲ್ಲ, ನಮ್ಮದೇ ಓನ್ ಡಿಸ್ಟ್ರಿಬ್ಯೂಷನ್ ವೆಹಿಕಲ್ಸ್ ಮತ್ತು ನಮ್ಮದೇ ಓನ್ ಡಿಸ್ಟ್ರಿಬ್ಯೂಷನ್ ಇದೆ. ಯಾಕೆಂದರೆ ನಮ್ಮ ಊರಲ್ಲಿ ನಾವೇ ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ ನಮಗೆ ಆಸೆ. ಮತ್ತು ಇದು ಜಾಸ್ತಿಯಾಗಿ ಪೆರಿಷಬಲ್ ಪ್ರಾಡಕ್ಟ್ಸ್ ಎಲ್ಲ ಫ್ರೆಶ್ ಪ್ರಾಡಕ್ಟ್ಸ್, ನಾವು ಇದನ್ನು ಇನ್ವೆಂಟ್ರಿ ಸ್ಟಾಕ್ ಮಾಡುವಂಥ ಪ್ರಾಡಕ್ಟ್ಸ್ ಅಲ್ಲ. ಸೊ ಡಿಸ್ಟ್ರಿಬ್ಯೂಟರ್ಸ್ ಅವರಿಗೆ ಸಹ ಅಷ್ಟು ಅಂದರೆ ಇಲ್ಲಿ ಲೋಕಲ್ ಆಗಿ ನಮಗೆ ರಿಕ್ವೈರ್ಮೆಂಟ್ ಇಲ್ಲ. ನಾವು ಉಡುಪಿಯಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಸೊ ಉಡುಪಿಯಿಂದ ಮಂಗಳೂರಿಗೆ ತಂದು ಇಲ್ಲಿ ಸ್ಟಾಕ್ ಮಾಡಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು ನಮಗೆ ಸರಿ ತೋರಿಸ್ತಿಲ್ಲ. ಸೊ ನಾವು ಫ್ಯಾಕ್ಟ್ರಿಯಿಂದ ಡೈಲಿ ಎಷ್ಟು ಬೇಕು ಅಷ್ಟು ನಮ್ಮ ಹತ್ರ ಸ್ಟಾಟ್ಸ್ ಇದೆ, ಸೂಪರ್ ಮಾರ್ಕೆಟ್ ಬೇಸ್ಡ್, ಶಾಪ್ ಬೇಸ್ಡ್. ಸೊ ನಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಿರ್ತದೆ ಈ ಶಾಪಿಗೆ ಎಷ್ಟು ಬೇಕಾಗ್ಬೋದು, ಈ ವಾರದಲ್ಲಿ ಈ ಪರ್ಟಿಕ್ಯುಲರ್ ಡೇಲಿ ಎಷ್ಟು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಬೇಕಾಗ್ಬೋದು ಅಂತ ನಮ್ಮ ಒಂದು ಡೇಟಾ ಇದೆ. ಸೊ ಅದರ ಪ್ರಕಾರ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋದು. ಅದೇ ಹೊರಗೆ ಮಾರ್ಕೆಟಿಗೆ ನಮಗೆ ಹ್ಯಾಂಡಲ್ ಮಾಡಲಿಕ್ಕೆ ಕಷ್ಟ. ಅದಕ್ಕೆ ನಾವು ಬೇರೆ ಚಾನಲ್ ಪಾರ್ಟ್ನರ್ಸನ್ನು ಅಪಾಯಿಂಟ್ ಮಾಡಿದ್ದೇವೆ. ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ಮಾಡಿದ್ದೇವೆ ಸ್ಟಾಕಿಸ್ಟ್ ಎಲ್ಲ. ಮತ್ತು ಈಗ ಬೇರೆ ಗೋವಾ ಏರಿಯಾದಲ್ಲಿ ಮತ್ತು ಈಗ ಬೇರೆ ಸಿಟೀಸಲ್ಲಿ ಮಾಡುವ ವರ್ಕ್ ನಡೀತಾ ಉಂಟು. ಅರ್ನಾಲ್ಡ್ ಅವರೇ, ನೀವೀಗ ಹೇಳಿದ್ರಿ ತುಂಬ ಶುದ್ಧವಾದಂತಹ ಮತ್ತು ಹೈಜೀನ್ ಆದಂತಹ ವಸ್ತುಗಳನ್ನು ಸಪ್ಲೈ ಮಾಡೋದು ಸರಿ, ಎಲ್ಲ ಸರಿ. ಆದರೆ ನಾವೀಗ ಮಾರ್ಕೆಟಲ್ಲಿ ನೋಡುವಾಗ 99% ಫುಡ್ ಪ್ರಾಡಕ್ಟ್ಸ್, ಆಹಾರ ವಸ್ತುಗಳು ಬರುವುದು ಪ್ಲಾಸ್ಟಿಕ್ ಪಾಲಿಥೀನ್ ಸ್ಯಾಶೆಗಳಲ್ಲಿ. ಮುಂದೊಂದು ದಿನ ಇದೇ ಒಂದು ದೊಡ್ಡ ಸಮಸ್ಯೆ ಕಾರಣ ಆಗ್ತದೆ. ಈಗಲೇ ಆಗಿದೆ ಜಗತ್ತಿನಾದ್ಯಂತ. ಖಂಡಿತ ಪ್ಲಾಸ್ಟಿಕ್ ಇರ್ಬೋದು, ಮೈಕ್ರೋ ಪ್ಲಾಸ್ಟಿಕ್ ಇರ್ಬೋದು, ಇಡೀ ಜಗತ್ತನ್ನು ಕಲುಷಿತಗೊಳಿಸಿದಂತಹ ನಮ್ಮ ಹೃದಯ ಮತ್ತು ಕಿಡ್ನಿಯಲ್ಲಿ ಕೂಡ ಮೈಕ್ರೋ ಪ್ಲಾಸ್ಟಿಕ್ ಸೇರಿಕೊಂಡಿದೆ. ಸಮುದ್ರದ ನೀರಿನ 1 ಕ್ಯೂಬಿಕ್ ಮೀಟರಲ್ಲಿ ಮಿಲಿಯಾಂತರ ಮೈಕ್ರೋ ಪ್ಲಾಸ್ಟಿಕ್ ಇದೆ. ನಮ್ಮ ಆಹಾರವೇ ಪ್ಲಾಸ್ಟಿಕ್ ಮಯ ಆಗಿಬಿಟ್ಟಂತಹ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಇದು ಜಗತ್ತಿಗೆ ಆದಂತಹ ಒಂದು ದೊಡ್ಡ ಆತಂಕ. ಮುಂದೆ ಇದ್ರ ಬಗ್ಗೆ ನಾವು ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಕಾಲ ಖಂಡಿತ ಬರ್ತದೆ. ಖಂಡಿತ. ಹೇಗೆ ಸಪ್ಲೈ ಮಾಡಬೇಕು, ಹೇಗೆ ಪ್ರಿಸರ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಇದು ಆ್ಯಕ್ಚುಲಿ ಸೀರಿಯಸ್ ಇಶ್ಯೂ ಆಗಿದೆ. ನಾವೀಗ ಲಾಸ್ಟ್ 1 ವರ್ಷದಿಂದ ನಾವು ಆಲ್ಟರ್ನೇಟಿವ್ಸನ್ನು ಹುಡುಕ್ತಾ ಇದ್ದೇವೆ ಮಾರ್ಕೆಟಲ್ಲಿ. ಅಂದರೆ ನಮಗೆ ಪ್ಲಾಸ್ಟಿಕಲ್ಲಿ ಆಗಲಿ ಈ ಪ್ಲಾಸ್ಟಿಕ್ ಬೇಸ್ಡ್ ಮೆಟೀರಿಯಲ್ ಪ್ಯಾಕ್ ಮಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ ಸತ್ಯ ಹೇಳೋದಾದರೆ. ಆದರೆ ನಮಗೆ ಆಲ್ಟರ್ನೇಟಿವ್ ಸಿಗ್ತಿಲ್ಲ. ಈಗ ಪ್ಲಾಸ್ಟಿಕ್ ಸಹ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಒಂದು ಸೈಡ್ ಬ್ಯಾನ್ ಆಗಿದೆ. ಸರ್ಟನ್ ಮೈಕ್ರಾನ್ ಪ್ಲಾಸ್ಟಿಕ್ ಯೂಸ್ ಮಾಡಲಿಕ್ಕಿಲ್ಲ, ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಯೂಸ್ ಮಾಡಬೇಕು. ಇವನ್ ಪ್ಲಾಸ್ಟಿಕ್ ಅಲ್ಲಿ ಸಹ ಕೆಲವು ಬಯೋಡಿಗ್ರೇಡಬಲ್ ಮೆಟೀರಿಯಲ್ ಇದೆ, ಅಂದರೆ ನೀವು ಅದನ್ನು ಡಿಗ್ರೇಡಬಲ್ ಮಾಡ್ಬೋದು. ಸೊ ಅಂಥದ್ದಿದ್ರೆ ಓಕೆ, ಅದಕ್ಕೆ ಪ್ರೊಸೆಸ್ ಮಾಡಿ ಅದನ್ನು ರೀಟ್ರೀಟ್ ಮಾಡುವ ಪ್ರೊಸೆಸ್ ಅಲ್ಲಿದ್ರೆ ಓಕೆ. ಆದರೆ ಕರೆಕ್ಟ್ ಆಲ್ಟರ್ನೇಟಿವ್ ಮಾರ್ಕೆಟಲ್ಲಿ ನಮಗೆ ಇಷ್ಟು ತನಕ ಕಂಡು ಬರಲಿಲ್ಲ ಫಿಸಿಬಲ್ ಆದದ್ದು. ನಾನು ಹೇಳಿದಾದ್ರೆ ಇದರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಬೇಕಾಗ್ತದೆ. ಒಂದು ರೈಟ್ ಆಲ್ಟರ್ನೇಟಿವ್ ಇದ್ದರೆ ನನಗೆ ಡೌಟ್, ಒಂದು ಆಲ್ಮೋಸ್ಟ್ ಎಲ್ಲ ಮ್ಯಾನುಫ್ಯಾಕ್ಚರರ್ಸ್ ಅವರು ಅದನ್ನು ರಿಪ್ಲೇಸ್ ಮಾಡ್ತಾರೆ. ಎಲ್ಲರಿಗೆ ಸಹ ಅದು ಪ್ಲಾಸ್ಟಿಕಲ್ಲಿ ಮಾಡಲಿಕ್ಕೆ ಬೇಡ. 90% ಮ್ಯಾನುಫ್ಯಾಕ್ಚರರ್ಸ್ಗೆ ಪ್ಲಾಸ್ಟಿಕ್ ಯೂಸ್ ಮಾಡಲಿಕ್ಕೆ ಬೇಡ. ಆದರೆ ಅದಕ್ಕೆ ರೈಟ್ ಆಲ್ಟರ್ನೇಟಿವ್ ಇಲ್ಲ. ಕೆಲವು ಪೇಪರ್ ಬ್ಯಾಗ್ಸ್ ಇರ್ಬೋದು, ಕೆಲವು ಕಾರ್ಡ್ಬೋರ್ಡ್ ಬೇಸ್ಡ್ ಮೆಟೀರಿಯಲ್ಸ್ ಇರ್ಬೋದು. ಆದರೆ ಅದು ಎಲ್ಲ ಟೈಪ್ ಪ್ರಾಡಕ್ಟ್ಸಿಗೆ ಸೂಟ್ ಆಗೋದಿಲ್ಲ. ಈಗ ಫ್ರೋಝನ್ ಕ್ಯಾಟಗರಿ ವೆಟ್ ಪ್ರಾಡಕ್ಟ್ಸ್ಗೆಲ್ಲ ಅದು ಸೂಟ್ ಆಗೋದಿಲ್ಲ. ಸೊ ಅದಕ್ಕೆ ಎಂತಾದ್ರೂ ಆಲ್ಟರ್ನೇಟಿವ್ ಬಂದರೆ ಪ್ಲಾಸ್ಟಿಕ್ ಬಳಕೆ ತುಂಬ ಕಮ್ಮಿ ಆಗ್ತದೆ ಮತ್ತು ತುಂಬ ಕಂಟ್ರೋಲಲ್ಲಿ ತರ್ಬೋದು. ಕಳೆದ 10-12 ವರ್ಷಗಳ ನಿಮ್ಮ ಕನಸನ್ನು ನನಸಾಗಿಸಿಕೊಂಡಿದ್ದೀರಿ. ಈ ಹಂತದಲ್ಲಿ ವೆಲ್ ವಿಷಸ್, ಕ್ರಿಟಿಕ್ಸ್, ನಿಮ್ಮ ಹಿತೈಷಿಗಳು ಮತ್ತು ನಿಮ್ಮನ್ನು ನೋಡಿ ಅನುಮಾನ ಪಟ್ಟವರು, ಇವರೆಲ್ಲರ ನಿರೀಕ್ಷೆಗಳನ್ನು, ಭಯಗಳನ್ನು ಮೀರಿದ್ದೇನೆ ಅನ್ನೋ ಒಂದು ವಿಶ್ವಾಸ ನಿಮಗಿದೆಯಾ? ಈಗ ವಿಶ್ವಾಸ ಬಂದಿದೆ. ಆದರೆ ಸ್ಟಿಲ್ ನಾವು ಈಗ ನಾನು ಹೇಳಿದಾಗೆ ನಾವು ಸ್ಟಾರ್ಟಪ್ ಮಾಡಿ 1 ಇಯರ್ ಆದದಷ್ಟೇ. ಸ್ಟಿಲ್ ಲಾಂಗ್ ಟೈಮ್ ಟು ಗೋ. ಹೌದು. ಆದರೆ 1 ವರ್ಷದಲ್ಲಿ ಹಲವಾರು ನಿರೀಕ್ಷೆಯನ್ನು ಮೀರಿ, ಅನುಮಾನವನ್ನು ಮೀರಿ ನೀವು ಬೆಳೆದಿದ್ದೀರಿ. ನಿಮಗೆ ಈ ವಿಶ್ವಾಸ ಇತ್ತ 1-1.5 ವರ್ಷದಲ್ಲಿ ನಾನು ಇಷ್ಟನ್ನು ಸಾಧಿಸಿಬಿಟ್ಟನಲ್ಲ ಅನ್ನೋ ಒಂದು ಖುಷಿ ಮತ್ತು ಆಶ್ಚರ್ಯ ಕೂಡ ನಿಮಗಿದೆಯಾ? ಖಂಡಿತ ಇದೆ. ಸ್ಟಾರ್ಟಿಂಗಲ್ಲಿ ಅಂತೂ ಪ್ರೋತ್ಸಾಹ ತುಂಬ ಇರ್ತದೆ ಉದ್ಯಮ ಸ್ಟಾರ್ಟ್ ಮಾಡುವಾಗ, ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ. ಆದರೆ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೆ ಹೊಸತು ಚಾಲೆಂಜಸ್ ಬಂದಾಗೆ ತುಂಬ ಸರ್ತಿ ಅನುಮಾನ ಬರ್ತದೆ, ಇದು ಬೇಕಿತ್ತಾ, ಜಾಬಲ್ಲೇ ಇರ್ಬೋದಿತ್ತಲ್ಲ, ಬೆಳಿಗ್ಗೆ ಹೋಗಿ ಸಂಜೆ ಬಂದು ಮಂತ್ ಎಂಡಿಗೆ ಸ್ಯಾಲ್ರಿ ಬರ್ತಿತ್ತು, ಅದರಲ್ಲೇ ಎಲ್ಲ ಕ್ಲಿಯರ್ ಆಗ್ತಿತ್ತು. ಇದರಲ್ಲಿ ನಿಮಗೆ ಬೇರೆ ಬೇರೆ ಥರದ್ದು ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಬರ್ಬೋದು, ಚಾಲೆಂಜಸ್ ಬರ್ಬೋದು. ಆದರೆ ಒಂದು ಪ್ಯಾಷನ್ ಇರುವಾಗ ನಾನು ಹೇಳೋದಾದರೆ ಇದೆಲ್ಲ ನಿಮಗೆ ಇಟ್ ಈಸ್ ಅ ಪಾಸಿಂಗ್ ಇವೆಂಟ್ಸ್ ಆಫ್ ಲೈಫ್ ಅಂತ ಹೇಳ್ಬೋದು. ಇಟ್ ವಿಲ್ ಮೇಕ್ ಯು ಮೋರ್ ಆ್ಯಂಡ್ ಮೋರ್ ಸ್ಟ್ರಾಂಗರ್ ಡೇ ಬೈ ಡೇ. ಟರ್ಮಾಯಿಲ್ ಫೇಸ್ ಇರ್ತದೆ, ಕೆಲವು ಒಂದು ಟೈಮ್ ಬರ್ತದೆ ನಿಮಗೆ ಎಂತ ಸಹ ಬೇಡ, ಎಲ್ಲ ಮುಚ್ಕೊಂಡು ಎಲ್ಲ ಹೋಗುವ. ಆದರೆ ದೀಸ್ ಆರ್ ನಾಟ್ ಪರ್ಮನೆಂಟ್, ಇಟ್ ಈಸ್ ಅ ಟೆಂಪ್ರರಿ ಫೇಸ್ ಆಫ್ ಲೈಫ್. ಹಾಗೆ ಅಂತ ಕನ್ಸಿಡರ್ ಮಾಡಿ ಹೋಗ್ತಾ ಇರೋದು. ಅರ್ನಾಲ್ಡ್ ಅವರೇ, ಕೆಲವೊಮ್ಮೆ ಈ ಕ್ಷೇತ್ರ ಎಷ್ಟು ಅನ್ಪ್ರೆಡಿಕ್ಟಬಲ್, ನಮಗೆ ಅದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ನಾವು ದೊಡ್ಡ ಸಮಸ್ಯೆ ಆಗ್ಬೋದು ಅಂತ ತಿಳ್ಕೊಂಡದ್ದು ಸುಮ್ಮನಲ್ಲೇ ಆರಾಮದಲ್ಲಿ ಹೋಗಿಬಿಡ್ತದೆ. ಆದರೆ ನಾವು ಎಲ್ಲಿ ಸಮಸ್ಯೆಯನ್ನು ನಿರೀಕ್ಷೆ ಮಾಡೋದಿಲ್ಲ ಅಲ್ಲಿ ಸಮಸ್ಯೆ ಬರ್ತದೆ. ಇಂಥದ್ದು ನಿಮ್ಗೆ ಆಗಿದೆಯಾ? ಆಗಿದೆ. ನಾವು ಸ್ಟಾರ್ಟ್ ಮಾಡುವಾಗ ನಮಗೆ ಗೊತ್ತಿರಲಿಲ್ಲ ಪ್ರಾಡಕ್ಟ್ಸ್. ನಾವು ದೊಡ್ಡ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು. ಆದರೆ ನಾವು B2B ಕೊಡೋದು, ಅಂದರೆ ಇನ್ನೊಬ್ಬ ಶಾಪ್ ಅವರಿಗೆ ಹಾಕೋದು.
ಆದರೆ ಅವರಿಂದ ಯಾವ ಥರ ಸಮಸ್ಯೆ ಬರ್ಬೋದು, ಇಲ್ಲಾಂದರೆ ಆ ಮಾರ್ಕೆಟಿಂದ ಯಾವ ಥರ ರೆಸ್ಪಾನ್ಸ್ ಬರ್ಬೋದು ಅಂದರೆ ನಾವು ಪ್ರಿಪೇರ್ ಆಗಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಎಂತ ಆಯ್ತಂದರೆ, ಈಗ ನಾವು ಇಡ್ಲಿ ದೋಸೆ ಬ್ಯಾಟರ್ ನಮ್ಮದು ಫಸ್ಟ್ ಪ್ರಾಡಕ್ಟ್ ಲಾಂಚ್ ಮಾಡಿದ್ದೆವು. ಅದನ್ನು ಪರ್ಫೆಕ್ಟಾಗಿ ಮಾಡಿ ನಮ್ಮದು ಟೆಸ್ಟ್ ಎಲ್ಲ ಮುಗಿಸಿ ನಾವು ಹೋಗಿ ಮಾರ್ಕೆಟಿಗೆ ಹಾಕಿದ್ದೇವೆ. ಆದರೆ ಮಾರ್ಕೆಟಲ್ಲಿ ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ಆ ಸ್ಟೋರೇಜ್ ಟೆಂಪ್ರೇಚರನ್ನು ಮೇಂಟೈನ್ ಮಾಡೋದಿಲ್ಲ. ಬೇರೆ ಬೇರೆ ಕಾರಣಕ್ಕೋಸ್ಕರ ಇರ್ಬೋದು, ಪವರ್ ಕಟ್ ಇರ್ಬೋದು, ಇಲ್ಲಾಂದರೆ ಇತ್ಯಾದಿ ಕಾರಣ ಇರ್ಬೋದು. ಸೊ ಮಾರ್ಕೆಟಲ್ಲಿ ಎಂತ ಸ್ಟಾರ್ಟಿಂಗಲ್ಲಿ ಹೇಗಿದೆ ಅಂದರೆ, ನಿಮ್ಮದು ಪ್ರಾಡಕ್ಟ್ ಸರಿ ಇರೋದಿಲ್ಲ, ಯಾಕೆಂದರೆ ಇದು 2 ದಿವಸದಲ್ಲಿ ಹಾಳಾಗ್ತದೆ, ಇದು ಫರ್ಮೆಂಟ್ ಆಗ್ತಾ ಉಂಟು, ರಿಟರ್ನ್ ತಗೊಂಡೋಗಿ ನಿಮ್ಮ ಪ್ರಾಡಕ್ಟ್ಸ್ ನಮಗೆ ಬೇಡ, ಕ್ವಾಲಿಟಿ ಇಲ್ಲ ಇದರಲ್ಲಿ. ಆದರೆ ನಮಗೆ ವಿಶ್ವಾಸ ಇತ್ತು ನಾವು ಮಾಡುವ ಪ್ರಾಡಕ್ಟ್ 100% ಅದು ಹೀರೋ ಆಗಿ ಇತ್ತಂತ. ಓವರ್ ಪೀರಿಯಡ್ ಆಫ್ ಟೈಮ್ ಇದೆಲ್ಲ ನಮಗೆ ಕ್ಯಾನ್ ಗೆಟ್ ಓವರ್ ದಿಸ್ ಚಾಲೆಂಜಸ್. ಅದೇ ಸ್ಟಾರ್ಟಿಂಗಲ್ಲಿ ಇಂಥ ಸಮಸ್ಯೆ ಎಲ್ಲ ನಮಗೆ ತುಂಬ ಚಾಲೆಂಜಸ್ ಆಗಿತ್ತು. ನಿಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಮತ್ತು ವಿದೇಶದಲ್ಲಿ ಕೆಲಸ ಮಾಡಿದಂಥ ಅನುಭವ ಇವೆಲ್ಲ ನಿಮಗೆ ಎಷ್ಟರ ಮಟ್ಟಿಗೆ ನಿಮಗೆ ಸಹಕಾರಿಯಾಗಿ ಬಂದವು? ನಾನೀಗ ಮಾಡ್ತಿರುವ ಫೀಲ್ಡ್ ಮತ್ತು ನಂದು ಕ್ವಾಲಿಫಿಕೇಷನ್ಗೆ ಎಂಥ ಸಹ ರಿಲೇಷನ್ ಇಲ್ಲ. ನಾನು 10 ವರ್ಷ ಮಾಡಿದ ಕೆಲಸ ಮತ್ತು ಇದು ಇಟ್ ಇಸ್ ಟೋಟಲಿ ಬೇರೆನೇ ಆಗಿತ್ತು. ಇದರಲ್ಲಿ 0 ನಾಲೆಜಿಂದ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೆ. ಆದರೆ ಎಂತಂದರೆ, ಒಂದು ವರ್ಕ್ ಮಾಡುವಾಗ ಒಂದು ರೆಸ್ಪಾನ್ಸಿಬಿಲಿಟಿ ಇರಲಿ, ಇಲ್ಲಾದರೆ ಒಂದು ಎಂತ ಹೇಳೋದು ಪ್ರೊಫೆಷ್ನಲ್ ಎಥಿಕ್ಸ್, ವ್ಯಾಲ್ಯೂಸು ಇದೆಲ್ಲ ಖಂಡಿತ ಆ್ಯಡಪ್ ಆಗ್ತದೆ. ಮತ್ತು ವರ್ಕ್ ಮಾಡ್ತಾ ಇರುವಾಗ ನಿಮಗೆ ಬರುವ ಬೇರೆ ಬೇರೆ ಪ್ರೆಷರ್ಸ್, ಚಾಲೆಂಜಸ್, ಡೆಡ್ಲೈನ್ಸ್ ಅದೆಲ್ಲ ಓವರ್ಕಮ್ ಮಾಡಿ ಬಂದ ಮೇಲೆ ನಿಮಗೆ ಈಗ ಉದ್ಯಮ ಮಾಡುವಾಗ ಕಂಪೆನಿದು ಸುಪೀರಿಯರ್ ಯಾರು ಇದ್ದಾರೆ ಅವರಿಗೆ ಆ ಟೈಮಲ್ಲಿ ನಿಮಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡಿರ್ಬೋದು. ಆದರೆ ಅದು ನಮಗೆ ಈಗ ಉದ್ಯಮ ಮಾಡುವಾಗ ಗೊತ್ತಾಗ್ತದೆ, ಇಟ್ ಈಸ್ ನಥಿಂಗ್ ಪರ್ಸನಲ್, ಅಂದರೆ ಇಟ್ ಈಸ್ ಜಸ್ಟ್ ಫಾರ್ ದ ಬಿಸ್ನೆಸ್ ಅಂತ. ಹಾಗೆ ಆರ್ನಾಲ್ಡ್ ಅವರೇ, ಈಗ ನಿಮ್ಮಂಥವ್ರ ಸಕ್ಸಸ್ ಅನ್ನು ನೋಡಿ ಕೆಲವೊಮ್ಮೆ ಕಮೆಂಟ್ಗಳು ಬರ್ತಾವೆ, ಎಂತ ಇರಲಿಲ್ಲ ಅವನಿಗೆಂತ ಗೊತ್ತಿರಲಿಲ್ಲ ಮಾರ್ಯಾರೆ, ಲಕ್ಕ ಒಂದು ಸಕ್ಸಸ್ ಆಯಿತು, ಕ್ಲಿಕ್ ಆಯಿತು, ಹೊಡಿತು ಲಾಟ್ರಿ. ಆದರೆ ಎಷ್ಟು ಅಧ್ಯಯನ ಮಾಡಿದ್ರಿ, ಎಷ್ಟು ಕಷ್ಟಪಟ್ರಿ, ಇದೆಲ್ಲ ಅವ್ರ ಗಮನಕ್ಕೆ ಬರೋದಿಲ್ಲ. ಈ ಕ್ಲಿಕ್ ಆಗೋದು ಲಕ್ ಫ್ಯಾಕ್ಟ್ರ್ ಅಂದರೆ ಏನು? ಎಫರ್ಟ್ಸ್ ಹಾಕಬೇಕು ಸ್ಟಾರ್ಟಿಂಗಲ್ಲಿ, ಲಕ್ ಸಹ ಇರಬೇಕು. 2 ಸಹ ಒಟ್ಟಿಗೆ ಹೋದರೆ ಯಾರು ಸಹ ಮೇಲೆ ಬರ್ಬೋದು. ಖಾಲಿ ಲಕ್ ಉಂಟಂತ ಇಟ್ಕೊಂಡು ಎಫರ್ಟ್ಸ್ ಹಾಕದೆ ಕೂತ್ಕೊಂಡ್ರೆ ಅದು ನೀವು ಯು ವಿಲ್ ಎಂಡ್ ಅಪ್ ನಥಿಂಗ್. ಅದೇ ಸ್ಟಾರ್ಟಿಂಗಲ್ಲಿ ನೀವು ಎಫರ್ಟ್ಸ್ ನಿಮ್ಮ ಕೈಯಿಂದ ಆದಷ್ಟು ಎಫರ್ಟ್ಸ್ ಹಾಕಬೇಕು, ಮತ್ತು ಯು ಹ್ಯಾವ್ ಟು ಲಿವ್ ಇಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಸುಪ್ರೀಂ ಪವರ್ ಅಂತ ನಾನು ಹೇಳ್ಬೋದು. ಈಗ ನಿಮ್ಮ ತಂದೆ ತಾಯಿ ಅವರು ನಿಮ್ಮ ಈ ಉದ್ಯಮವನ್ನು ಯಾವ ರೀತಿಯಲ್ಲಿ ನೋಡ್ತಾರೆ? ಅವರಿಗೆ ಈಗ ಸ್ಟಾರ್ಟಿಂಗಲ್ಲಿ ಅವರಿಗೆ ಭಯ ಇತ್ತು, ಮಗುವಿಗೆ ಎಂತ ಲಾಸ್ ಆಗ್ಬೋದಾ, ಇದರಲ್ಲಿ ಎಂಥ ಎಕ್ಸ್ಪೀರಿಯನ್ಸ್ ಇಲ್ಲ, ಎಂತಕ್ಕೆಪ್ಪ ಹೀಗೆ ಮಾಡ್ತಾ ಇದ್ದಾನೆ, ಇಷ್ಟು ಒಳ್ಳೆ ಜಾಬಲ್ಲಿ ಇದ್ದು ಸಡನ್ ಆಗಿ ಬಿಟ್ಟು ಬಂದು ಎಂತಕ್ಕೆ ಊರಲ್ಲಿ ಸೆಟಲ್ ಆಗಿ ಈ ಉದ್ಯಮವನ್ನು. ಆದರೆ ಈಗ ದೇ ಆರ್ ಓಕೆ, ದೇ ಆರ್ ಹ್ಯಾಪಿ. ಈಗ ನಿಮ್ಮ ಉದಾಹರಣೆಯನ್ನು ಕಂಡು ಇದನ್ನು ನೋಡಲಿಕ್ಕೆ ಯಾವುದೋ ಒಂದು ಇನ್ಸ್ಪಿರೇಷನ್ಗೋಸ್ಕರ ಬಂದು ನೋಡೋರಿದ್ದಾರಾ? ಇದ್ದಾರೆ ಖಂಡಿತ. ಅಂದರೆ ಇನ್ಸ್ಪಿರೇಷನ್ ಅಂತ ಹೇಳಿದರೆ, ನಮ್ಮ ಪ್ರಾಡಕ್ಟ್ಸ್ ಮಾರ್ಕೆಟಲ್ಲಿ ನೋಡಿ ನಮಗೆ ಮಣಿಪಾಲ್ ಮಾಹೆಯಿಂದ ಒಂದು ಸರ್ತಿ ಅಪ್ರೋಚ್ ಆಗಿದ್ರು, ಟ್ರೈನಿಂಗ್ ಅವರ ಸ್ಟೂಡೆಂಟ್ಸಿಗೆ ಬಯೋಟೆಕ್ನಾಲಜಿ ಅವರಿಗೆ ಟ್ರೈನಿಂಗಿಗೆ ಬೇಕಂತ. ಆದರೆ ನಮಗೆ ಅವರಿಗೆ ಅವರ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾವು ಸ್ಟಾರ್ಟಪ್ ಅಷ್ಟೇ. ಸೊ ಅವರದ್ದು ಎಲ್ಲ ರಿಕ್ವೈರ್ಮೆಂಟ್ಸ್ ನಮಗೆ ಫುಲ್ಫಿಲ್ ಮಾಡುವ ಇದು ಇರಲಿಲ್ಲ ನಮ್ಮ ಹತ್ರ. ಮತ್ತು ನಮಗೆ ಮ್ಯಾಂಗ್ಳೂರ್ ಅಲೋಷಿಯಸ್ ಕಾಲೇಜಿಂದ ಸಹ ಅಪ್ರೋಚ್ ಆಗಿದ್ರು. ಆದರೆ ಸಹ ನಾವೇ ಅವರಿಗೆ ಸ್ವಲ್ಪ ಟೈಮ್ ತಗೊಳ್ಳಿ, ಯಾಕೆಂದರೆ ಅವರ ಸ್ಟೂಡೆಂಟ್ಸಿಗೆ ಬೇಕಾದಷ್ಟು ರಿಕ್ವೈರ್ಮೆಂಟ್ಸ್ ನಮ್ಮ ಹತ್ರ ನನಗೆ ಸರಿ ತೋರಿಸಲಿಲ್ಲ. ಅವರಿಗೆ ತಗೊಂಡು ಅಲ್ಲಿ ಅವರಿಗೆ ಇಟ್ಕೊಂಡು ಟ್ರೈನ್ ಮಾಡುವಷ್ಟು ನನಗೆ ಸರಿ ತೋರಿಸಲಿಲ್ಲ ಈ ಸ್ಟೇಜಲ್ಲಿ, ಯಾಕೆಂದರೆ ನಾವು ಸಹ ಇನ್ನು ಸಹ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೇವೆ. ಫ್ಯೂಚರಲ್ಲಿ ಆದಷ್ಟು ಜನರಿಗೆ ಹೆಲ್ಪ್ ಆದ ರೀತಿಯಲ್ಲಿ ಮಾಡಬೇಕಂತ ಆಸೆ ಉಂಟು. ಸರಿ ಆರ್ನಾಲ್ಡ್ ಅವರೇ, ಇದುವರೆಗೆ ನಿಮ್ಮ ಒಂದು ಅದಮ್ಯ ಉತ್ಸಾಹವನ್ನು, ಕನಸನ್ನು ನನಸಾಗಿಸಿಕೊಂಡಂತಹ ಒಂದು ಯಶಸ್ವಿ ಮಾರ್ಗವನ್ನು ನಮ್ಮ ಕೇಳುಗರಿಗೆ ತೋರಿಸಿದ್ರಿ. ಇದರಿಂದ ಹಲವಾರು ಮಂದಿ ಸ್ಫೂರ್ತಿಯನ್ನು ಪಡಿತಾರಂತ ತಿಳಿತೇನೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಇದುವರೆಗೆ ಕೃತಕ ರಾಸಾಯನಿಕ ಮುಕ್ತ ಆಹಾರ ಪದಾರ್ಥಗಳ ತಯಾರಿಕೆ ಈ ಕುರಿತು ಶ್ರೀ ಆರ್ನಾಲ್ಡ್ ಮೆನಿಜಿಸ್, ಕೆಮ್ಮಣ್ಣು, ಉಡುಪಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.